ಹಾಯ್ ಹಲೋ ನಮಸ್ತೆ ಕನ್ನಡ ತಂತ್ರಾಂಶ. ವೆಲ್ಕಮ್ ಟು ಅವರ್ ಫೇವ್ರೆಟ್ ಯೂಟ್ಯೂಬ್ ಚಾನಲ್ ಕನ್ನಡ ತಂತ್ರಾಂಶ. ದಿಸ್ ಈಸ್ ವಂಶಿ ಕೃಷ್ಣ ಮಾತಾಡ್ತಿರೋದು. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು CSR ಸಿರೀಸ್ ಕ್ಲಾಸ್ ನಂಬರ್ 6 ಬಗ್ಗೆ ಡಿಸ್ಕಸ್ ಮಾಡೋ ಪ್ರಯತ್ನ ಮಾಡೋಣ. ಎಪಿಸೋಡ್ 6. ಫ್ರೆಂಡ್ಸ್, ಈ ಕ್ಲಾಸ್ನಲ್ಲಿ ನಾವು ಆಪರೇಷನ್ ಸೆಟ್ಟಿಂಗ್ಸ್ ಅಂದರೆ ಏನು, ಈ ಆಪರೇಷನ್ ಸೆಟ್ಟಿಂಗ್ಸ್ನಲ್ಲಿ ಏನೇನು ಆಪ್ಷನ್ಸ್ ಇರುತ್ತೆ, ಎಷ್ಟು ಆಪ್ಷನ್ಸ್ ಇರುತ್ತೆ, ಆಪ್ಷನ್ಸ್ ನಮಗೆ ಹೆಂಗೆ ಯೂಸ್ ಆಗುತ್ತೆ ಅನ್ನೋ ಪೂರ್ತಿ ಮಾಹಿತಿನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ವಿಡಿಯೋ ಅರ್ಧ ನೋಡಿದರೆ ನಿಮಗೆ ಅರ್ಧ ಮಾಹಿತಿ ಸಿಗುತ್ತೆ, ಅದೇ ಪೂರ್ತಿಯ ನೋಡಿದರೆ ಪೂರ್ತಿ ಮಾಹಿತಿ ಸಿಗುತ್ತೆ. ಓಕೆ, ಲೆಟ್ ಸ್ಟಾರ್ಟ್ ಅವರ್ ವಿಡಿಯೋ. ಇವಾಗ ಕಾಮೆಂಟ್ರಿ ಸ್ಕ್ರೀನ್ ರೀಡರ್ನ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನಾವು ಆಪರೇಷನ್ ಸೆಟ್ಟಿಂಗ್ಸ್ ನ ಓಪನ್ ಮಾಡೋಣ. ಆಪರೇಷನ್ ಸೆಟ್ಟಿಂಗ್ಸ್ 4th ಆಪ್ಷನ್ ಇದು ನೋಡಿದ್ವಿ, ಆಪರೇಷನ್ ಸೆಟ್ಟಿಂಗ್ಸ್. ಸೊ ಇವಾಗ ಆಪರೇಷನ್ ಸೆಟ್ಟಿಂಗ್ಸ್ ನ ಓಪನ್ ಮಾಡೋಣ. ಫಸ್ಟ್ ಆಪ್ಷನ್ ಆಪರೇಷನ್ ಸೆಟ್ಟಿಂಗ್ಸ್ ನಲ್ಲಿ ಏನಿದೆ ಅಂದ್ರೆ ಜೆಸ್ಟರ್ ಸ್ಕೀಮ್ಸ್ ಬಗ್ಗೆ ನಾವು 5th ಎಪಿಸೋಡ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಜೆಸ್ಟರ್ ಸ್ಕೀಮ್ ಎಷ್ಟಿರುತ್ತೆ, ಏನೇನು, ಇದು ಕಸ್ಟಮ್ ಜೆಸ್ಟರ್ ಸ್ಕೀಮ್ ಅಂದ್ರೆ ಏನು, ಡಿಫಾಲ್ಟ್ ಅಂದ್ರೆ ಏನು. ಸೊ ಅದಲ್ಲಿ ಇವಾಗ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಅನ್ನೋ ಮಾತು. ಅಂದ್ರೆ ಜನರಲ್ ಸೆಟ್ಟಿಂಗ್ಸ್ ನಲ್ಲಿ ಇದೆ, ಬಟ್ ಇಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಜೆಸ್ಟರ್ ಸ್ಕೀಮ್ ಡಿಫಾಲ್ಟ್ ಆಗಿರ್ಬೇಕು, ಕಸ್ಟಮ್ ಇರ್ಬೇಕಂತ. ನಾನು ಕಸ್ಟಮೇ ಸೆಲೆಕ್ಟ್ ಮಾಡಿದೀನಿ, ಬಟ್ ಇಲ್ಲಿ ಡಿಫಾಲ್ಟ್ ಇರುತ್ತೆ. ಅಂದ್ರೆ ಅರ್ಥ ಆಗಿರಲ್ಲ ನಿಮ್ಗೆ. ಕಸ್ಟಮ್ ಚೆಕ್ಡ್, ಡಿಫಾಲ್ಟ್ ಅನ್ಚೆಕ್ಡ್. ಇವಕ್ಕೆ ಡಿಫಾಲ್ಟ್ ಇಟ್ಟರೆ ಅವ್ನು ಇನ್ಬಿಲ್ಟ್ ಆಗಿ ಏನೇನು ಕೊಟ್ಟಿರ್ತಾನೋ ಅದು ಆ ಜಸ್ಟರ್ಸ್ ಎಲ್ಲ ಆಗೋಗುತ್ತೆ, ಅದು ಸೇವ್ ಆಗಿರುತ್ತೆ. ಅದೇ ಕಸ್ಟಮ್ ಚೆಕ್ ಮಾಡಿದ್ರೆ ನಾವೇನೇನು ಜಸ್ಟರ್ಸ್ ಇದು ಮಾಡಿರ್ತೀವೋ ಅವೆಲ್ಲ ಸೇವ್ ಆಗಿರುತ್ತೆ. ನೀವು ಒಂದ್ಸತಿ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡಿದ್ರೂ ನೀವು ಮಾಡ್ಕೊಂಡಿರೋ ಜಸ್ಟರ್ಸ್ನೆಲ್ಲ ಕಸ್ಟಮ್ ಅನ್ನೋದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮಾಡ್ಕೊಂಡಿರೋ ಜಸ್ಟರ್ಸ್ನೆಲ್ಲ ಮತ್ತು ಗೇನ್ ಮಾಡ್ಬೋದು. ಸೊ ಇವಾಗ ನಾನು ಕಸ್ಟಮ್ನ ಸೆಲೆಕ್ಟ್ ಮಾಡಿದ್ದೀನಿ, ಡಿಫಾಲ್ಟ್ ಇಟ್ಟರೆ ಡಿಫಾಲ್ಟ್ ಜಸ್ಟರ್ಸ್ ಆಗುತ್ತೆ ಅನ್ನೋದು. ಹೀಗೆ ಕಸ್ಟಮ್ ಜೆಸ್ಟರ್ ಸ್ಕೀಮ್ ಸೆಟ್ಟಿಂಗ್ಸ್ ಇದು ಏನಕ್ಕೆ ರಿಪೀಟೆಡ್ ಆಗಿ ಕೊಡ್ತಾರೋ ನಮಗೆ ಅರ್ಥ ಆಗಲ್ಲ. ಒಂದೊಂದ್ಸತಿ ಹಿಂಗೆ ರಿಪೀಟೆಡ್ ಆಗಿ ಕೊಡ್ತಾ ಇರ್ತಾರೆ ಬೇರೆ ಬೇರೆ ಕಡೆ, ಆಮೇಲೆ ಕನ್ಫ್ಯೂಸ್ ಆಗ್ತಾ ಇರ್ತೀವಿ. ಇನ್ಸ್ಟಾಲ್ ಮಾಡ್ತಾನೆ ಅಂದರೆ ಒಂದ್ಸತಿ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡ್ತೀವಿ ಏನೋ ಪ್ರಾಬ್ಲಮ್ ಬಂದರೆ, ಆವಾಗ ಆಪ್ಷನ್ಸ್ನೆಲ್ಲ ಮತ್ತು ನಾವು ಇದು ಮಾಡ್ಕೊಳಕ್ಕೆ ರಿಸ್ಟೋರ್ ಮಾಡ್ಕೊಳಕ್ಕೆ ಕನ್ಫ್ಯೂಸ್ ಆಗ್ತಾ ಇರ್ತೀವಿ, ಎಲ್ಲೆಲ್ಲಿ ಏನೋ ಆಪ್ಷನ್ ಇರ್ತಾವ ಅಂತ. ಅದಕ್ಕೆ ಒಂದ್ಸತಿ ರಿಪೀಟೆಡ್ ಆಗಿ ಸ್ವಲ್ಪ ಆಪ್ಷನ್ಸ್ ಕೊಡ್ತಾ ಇರ್ತಾನೆ. ಇದು ಜನರಲ್ ಸೆಟ್ಟಿಂಗ್ಸ್ನಲ್ಲಿ ನೋಡಿದ್ವು, ಸೇಮ್ ಹಂಗೆ ಇರುತ್ತೆ ಮತ್ತು ನೋಡಿ ಹಿಂಗೆ ಸೇಮ್ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡಿ ಫಂಕ್ಷನ್ ಪ್ಲಗಿನ್ಸ್ ಅದೇ ಎಕ್ಸ್ಟೆನ್ಷನ್ಸ್ ಟೂಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಜೆಸ್ಟರ್ ಸ್ಕೀಮ್ ಡಿಸ್ಕ್ರಿಪ್ಷನ್ ನೆಕ್ಸ್ಟ್ ಆಪ್ಷನ್. ಈ ಆಪ್ಷನ್ ಏನಾಗುತ್ತೆ ಅಂದ್ರೆ ಯೂಟ್ಯೂಬ್ ನಲ್ಲಿ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ತರಾನೇ ಓಪನ್ ಆಗುತ್ತೆ. ಒಂದು ಯೂಟ್ಯೂಬ್ ಅಲ್ಲಿ ಹೆಂಗಿರುತ್ತೆ ಹಂಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ತರ ಓಪನ್ ಮಾಡಿ ನಾವು ಡಿಫಾಲ್ಟ್ ಜೆಸ್ಟರ್ಸ್ ಇದು ಓದಲ್ಲ, ನಾವು ಏನೇನು ಸೆಟ್ ಮಾಡ್ಕೊಂಡು ಅದು ಮಾತ್ರ ಓದುತ್ತೆ. ಡಿಫಾಲ್ಟ್ ಆಗಿ ಸೆಟ್ ಆಗಿರೋ ಜೆಸ್ಟರ್ಸ್ ನ ಓದ್ದಿರಾ ನಾವು ಏನೇನು ಅದಕ್ಕೆ ಕಸ್ಟಮ್ ಆಗಿ ಅಂದ್ರೆ ಪ್ರತ್ಯೇಕವಾಗಿ ಸೆಟ್ ಮಾಡಿರ್ತೀವೋ ಅವು ಮಾತ್ರ ಓದುತ್ತೆ. ನಿಮ್ಗೆ ನೋಡಿಸ್ತೀನಿ. ಇವತ್ತು ಜಸ್ಟ್ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಜೆಸ್ಟರ್ ಸ್ಕೀಮ್ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಸ್ಟಮ್ ಇದೆ ಆಲ್ರೆಡಿ. Swipe down then up function / automatic translation. Swipe down then left function / suspend speech feedback and browse by touch. Swipe up then down function / voice dictation. Swipe left then down function / suspend edge gestures. Swipe up function / increase slider value. Long down swipe function / notification. R. Swipe left then up function / clear. Swipe down function / decrease slider value. Swipe left then right function / open a new URL. ಸೊ ಇಷ್ಟು ಜೆಸ್ಟರ್ಸ್ ನನಗೆ ನಾನು ಚೇಂಜ್ ಮಾಡಿ ಬೇರೆದಿಟ್ಟೆ. ಅಂದರೆ ಡಿಫಾಲ್ಟ್ ಎಲ್ಲ ಜೆಸ್ಟರ್ಸ್ ಡಿಫಾಲ್ಟ್ ಇಟ್ಟರೆ ಇದೇನು ಓದಲ್ಲ, ಬಟ್ ನಾವು ಏನೇನಾದರೂ ಚೇಂಜ್ ಮಾಡ್ತೀವೋ ಆ ಜೆಸ್ಟರ್ಸ್ನ ಮಾತ್ರನೇ ಕಸ್ಟಮ್ ಆಗಿ ಸೆಟ್ ಮಾಡೋದ್ರ ಮಾತ್ರನೇ ಟೋಟಲ್ ಆಗಿ ಓದುತ್ತೆ ಮಾತು. ಇದು ಜೆಸ್ಟರ್ ಸ್ಕೀಮ್ ಡಿಸ್ಕ್ರಿಪ್ಷನ್ ಅಂದರೆ. ನಾವು 5th ಪಾರ್ಟ್ನಲ್ಲಿ ಕೂಡ ಹೇಳಿದ್ವಿ ಕಸ್ಟಮ್ ಜೆಸ್ಟರ್ಸ್ ಅಲ್ಲಿ ಜೆಸ್ಟರ್ ಸೆಟ್ ಮಾಡೋಕ್ಕಲ್ಲಕ್ಕೆ ಒಂದು ಕಸ್ಟಮ್ ಜೆಸ್ಟರ್ಸ್ ಡಿಸ್ಕ್ರಿಪ್ಷನ್ ಅಂತ ಬಂತು. ಅವಾಗ ನಿಮ್ಗೆ ಅರ್ಥ ಆಗಿರಲ್ಲ. ಒಂದು ವೇಳೆ ಇನ್ ಕೇಸ್ ನೀವು ಅದಕ್ಕೇನೋ ಒಂದು ಜೆಸ್ಟರ್ ಸೆಟ್ ಮಾಡಿದರೆ ನೀವು ಏನೇನು ಜೆಸ್ಟರ್ಸ್ನ ಕಸ್ಟಮ್ ಆಗಿ ಇಟ್ಟಿದ್ರು ಅದೆಲ್ಲ ಒಂದು ಜೆಸ್ಟರ್ ಮೂಲಕ ನೀವು ತಿಳ್ಕೋಬೋದಾಗತ್ತೆ. ನೆಕ್ಸ್ಟ್ ಆಪ್ಷನ್ ನೋಡೋಣ. ಜೆಸ್ಟರ್ ಸ್ಕೀಮ್ ಸೆಟ್ಟಿಂಗ್ಸ್ ನೋಡಿದ್ವು. ಇದು ಬಂದು ಜೆಸ್ಟರ್ ಸ್ಕೀಮ್ ಸೆಟ್ಟಿಂಗ್ಸು, ಅದು ಕಸ್ಟಮ್ ಜೆಸ್ಟರ್ ಸ್ಕೀಮ್ ಸೆಟ್ಟಿಂಗ್ಸು ನೋಡಿದ್ವಿ. ಇದೇನಂದ್ರೆ ಪರ್ ಅಪ್ಲಿಕೇಶನ್ ಜೆಸ್ಟರ್ ಸ್ಕೀಮ್ ಸೆಟ್ಟಿಂಗ್ಸ್ ಅನ್ನೋ ಮಾತು. ಇದೇನಂದ್ರೆ ಇದನ್ನ ನಾವು ಡೌನ್ಲೋಡ್ ಅಡಿಷನಲ್ ರಿಸೋರ್ಸಸ್ಲಿ ಹೋಗಿ ಪರ್ ಅಪ್ಲಿಕೇಶನ್ ಜೆಸ್ಟರ್ ಸ್ಕೀಮ್ ಅಂತ ಒಂದು ಸಿಕ್ಕತ್ತೆ. ಅಲ್ಲಿ ಹೋಗಿ ನಮಗೆ ಬೇಕಾಗಿದ್ದು ಆ್ಯಪ್ಗೆ ಜೆಸ್ಟರ್ಸ್ ಡೌನ್ಲೋಡ್ ಮಾಡಿದಾಗ
ಅಲ್ಲಿ ಅದೇ ಅಂದರೆ ಒಂದು ಆ್ಯಪಲ್ಲಿ ಮಾತ್ರನೇ ಆ ಜೆಸ್ಟರ್ಸ್ ವರ್ಕ್ ಆಗುತ್ತೆ. ಯೂಟ್ಯೂಬ್ಗೆ ಒಂದು ಪರ್ ಅಪ್ಲಿಕೇಶನ್ ಜೆಸ್ಟರ್ ಡೌನ್ಲೋಡ್ ಮಾಡಿದ್ವಿ ಅಂದ್ಕೊಳ್ಳಿ, ಯೂಟ್ಯೂಬ್ನಲ್ಲೇ ಆ ಜೆಸ್ಟರ್ಸ್ ಎಲ್ಲ ವರ್ಕ್ ಆಗುತ್ತೆ. ಇನ್ನು ಹೋಮ್ ಸ್ಕ್ರೀನಿಗೆ ಬಂದು ವಾಟ್ಸಾಪಿಗೆ ಬಂದರೆ ಯೂಟ್ಯೂಬಲ್ಲಿರೋ ಜೆಸ್ಟರ್ಸ್ನ ಅಪ್ಲೈ ಮಾಡಿದ್ರೆ ಆಗಲ್ಲ. ಅಂಥದ್ದು ಇಲ್ಲಿ ನೋಡೋಕ್ಕೆ ಪರ್ ಅಪ್ಲಿಕೇಶನ್ ಜೆಸ್ಟರ್ ಸ್ಕೀಮ್ ಅನ್ನೋದು. ಅಂದರೆ ಪರ್ ಅಪ್ಲಿಕೇಶನ್ ಜೆಸ್ಟರ್ ಸ್ಕೀಮ್ ಏನೇನು ಇದಕ್ಕೆ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟು ಟೋಟಲಾಗೆ ನೋಡೋಕ್ಕೆ ಇದು. Gaming mode settings. Just navigate up. Create a new ಸರಿ, operation settings. ಇವಾಗ ನೆಕ್ಸ್ಟ್ ಏನು ನೋಡೋಣ. Gesture scheme description. Gesture scheme per application. Gesture scheme allows to select any per application gesture scheme to be used. ಓಕೆ, ನೆಕ್ಸ್ಟ್ ಆಪ್ಷನ್ ಏನಿದೆ, Gaming mode settings. ಗೇಮಿಂಗ್ ಮೋಡ್ ಸೆಟ್ಟಿಂಗ್ಸ್. ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಹೇಳ್ಬೇಕು ನಿಮಗೆ, ಚಿಕ್ಕ ಡಿಫ್ರೆನ್ಸ್ ಏನಂದ್ರೆ Custom gesture scheme settings. ಕಸ್ಟಮ್ ಜೆಸ್ಟರ್ ಸ್ಕೀಮ್ ಸೆಟ್ಟಿಂಗ್ಸ್, Gesture scheme description. ಜೆಸ್ಟರ್ ಸ್ಕೀಮ್ ಡಿಸ್ಕ್ರಿಪ್ಷನ್ ಇದು ನೋಡಿದ್ವಿ. Gesture scheme settings. ಜೆಸ್ಟರ್ ಸ್ಕೀಮ್ ಸೆಟ್ಟಿಂಗ್ಸ್, ಕಸ್ಟಮ್ ಜೆಸ್ಟರ್ ಸ್ಕೀಮ್ ಸೆಟ್ಟಿಂಗ್ಸ್ಗೆ ಜೆಸ್ಟರ್ ಸ್ಕೀಮ್ ಸೆಟ್ಟಿಂಗ್ಸ್ಗೆ ಡಿಫ್ರೆನ್ಸ್ ಹೇಳ್ತೀನಿ. ಕಸ್ಟಮ್ ಜೆಸ್ಟರ್ ಸ್ಕೀಮ್ ಸೆಟ್ಟಿಂಗ್ಸ್ ಅಂದರೆ ನಾವು ಒಂದು ಸೆಲೆಕ್ಟ್ ಮಾಡಿ ಅದಕ್ಕೆ ಸೆಟ್ ಮಾಡೋದು. ಜೆಸ್ಟರ್ ಸ್ಕೀಮ್ ಸೆಟ್ಟಿಂಗ್ಸ್ ಅಂದರೆ ನಾವೇ ಒಂದು ಜೆಸ್ಟರ್ ಸ್ಕೀಮ್ನ ಕ್ರಿಯೇಟ್ ಮಾಡೋದು ಅಥವಾ ಒಂದು ಪರ್ ಅಪ್ಲಿಕೇಶನ್ ಜೆಸ್ಟರ್ ಸ್ಕೀಮ್ನ ಕ್ರಿಯೇಟ್ ಮಾಡೋದು. ಬೇಕಾದ್ರೆ ನೋಡಿಸ್ತೀನಿ. Gesture scheme settings. Just navigate up. Create a new per application gesture scheme. Create a new gesture scheme. ಕ್ರಿಯೇಟ್ ಎ ನ್ಯೂ ಜೆಸ್ಟರ್ ಸ್ಕೀಮ್. ನಾವೇ ಒಂದು ಏನೋ ಜೆಸ್ಟರ್ ಸ್ಕೀಮ್ನ ಕ್ರಿಯೇಟ್ ಮಾಡ್ಬೋದು. ಇದು ಕೂಡ ನಿಮಗೆ ಡೌನ್ಲೋಡ್ ಅಡಿಷ್ನಲ್ ರಿಸೋರ್ಸಲ್ಲಿ ಸಿಗುತ್ತೆ. ಅಲ್ಲಿ ಸೌಂಡ್ ಸ್ಕೀಮ್ ಸಿಗುತ್ತೆ, ಮತ್ತು ಪರ್ ಅಪ್ಲಿಕೇಶನ್ ಜೆಸ್ಟರ್ ಸ್ಕೀಮ್ ಸಿಗುತ್ತೆ, ಹಾಟ್ ಕೀ ಸ್ಕೀಮ್ ಸಿಗುತ್ತೆ, ಮತ್ತು ಜೆಸ್ಟರ್ ಸ್ಕೀಮ್ ನಾರ್ಮಲ್ ಜೆಸ್ಟರ್ ಸ್ಕೀಮ್ ಸಿಗುತ್ತೆ. ಸೊ ಎಲ್ಲ ಇರುತ್ತೆ. ಅದು ಒಂದು ನಮ್ಮ ಕಾಮೆಂಟ್ರಿಗೆ ಯೂಸ್ ಆಗಿರೋ ಟೂಲ್ಸ್ ಇರುತ್ತೆ ಅಲ್ಲಿ. ಸೊ ಹಿಂಗೆ ನಾವೇ ಒಂದು ಪರ್ ಅಪ್ಲಿಕೇಶನ್ ಜೆಸ್ಟರ್ ಸ್ಕೀಮ್ನ ಕ್ರಿಯೇಟ್ ಮಾಡ್ಬೋದು. ಅದು ಹೆಂಗೆ ಅಂತ ನೋಡಿಸ್ತೀನಿ ಮತ್ತೆ ವಿಡಿಯೋಸ್ನಲ್ಲಿ. ನೋಡಿ, ಇದು ಆಯ್ತು. ನೆಕ್ಸ್ಟ್ ಆಪ್ಷನ್ ಗೇಮಿಂಗ್ ಮೋಡ್ ಸೆಟ್ಟಿಂಗ್ಸ್. ಇದು ನೋಡೋಣ. Gaming mode apps controls which applications are using the gaming mode. If an application is included in this list, the touch browsing is automatically paused when the application gains focus and resumed when it is exited. ಇದೇನಂದ್ರೆ ಇದು ನಾವು Gaming mode apps. ಸಾರಿ, Gaming mode apps control. ಇಲ್ಲಿ ಒಂದು ಆಪ್ಷನ್ ಇದೆ ಗೇಮಿಂಗ್ ಮೋಡ್ ಆ್ಯಪ್ಸ್ ಅಂತ. ಅದೇನಂದ್ರೆ ನಾವು ಇದನ್ನ ಮೇಲೆ ಕ್ಲಿಕ್ ಮಾಡಿ ಒಂದು ಆ್ಯಪ್ ಗೇಮ್ ನಾವು ಏನೇನು ಗೇಮ್ಸ್ ಆಡ್ತೀವಿ ಅಂದರೆ ಇವಾಗ ಅದು ನಾರ್ಮಲ್ ಅವ್ರಿಗೆ ಯೂಸ್ ಆಗುತ್ತೆ. ಇವಾಗ ಅವರೊಂದು BGMI ಆರ್ ಫ್ರೀ ಫೈರ್ ಗೇಮ್ಸು ನಮ್ಮ ಮೊಬೈಲ್ನಲ್ಲಿರುತ್ತೆ. ನಾರ್ಮಲ್ ಅವ್ರು ಆಡಬೇಕು, ಇಲ್ಲಿ ಹೋಗಿ ಆ ಆ್ಯಪ್ಸ್ ಮೇಲೆ ಏನೇನು ಗೇಮಿಂಗ್ ಮೋಡು ಆ್ಯಪ್ಸ್ ಅಂತ ಇಲ್ಲಿ ಲಿಸ್ಟ್ ಕೊಟ್ಟಿರ್ತಾನೆ. ನಮ್ಮಲ್ಲಿ ಗೇಮ್ ಆ್ಯಪ್ಸ್ ಮಾತ್ರ ಸೆಲೆಕ್ಟ್ ಮಾಡಿದರೆ, ಅಂದರೆ ಫ್ರೀ ಫೈರ್ PUBG ಹಾಗೆ ಸೆಲೆಕ್ಟ್ ಮಾಡಿದರೆ ನಾರ್ಮಲ್ ಪೀಪಲ್ಸ್ ತೊಗೊಂಡಾಗ ಆ ಗೇಮ್ ಓಪನ್ ಮಾಡ್ತಾನೆ, ಸ್ಕ್ರೀನ್ ರೀಡರ್ ಪಾಸ್ ಆಗುತ್ತೆ ಮತ್ತು ಆ ಗೇಮಿಂದ ಬ್ಯಾಕ್ ಬರ್ತಾನೆ. ಅದು ನಮಗೆ ಬ್ಯಾಕ್ ಬಂದ್ಬಿಡುತ್ತೆ. ಅದಕ್ಕೆ ನಮಗೆ ಇನ್ಆಕ್ಸೆಸಿಬಲ್ ಆಗಿರೋ ಗೇಮ್ಸ್ ಹಾಗೆ ನಾರ್ಮಲ್ಸ್ ನಮ್ಮ ಮೊಬೈಲ್ನಲ್ಲಿ ಆಡೋವಂಥ ಗೇಮ್ ಆ್ಯಪ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿದರೆ ಆ ಗೇಮ್ ಫೋಕಸ್ ಆಗಿ ಓಪನ್ ಆದಾಗ ಈ ಸ್ಕ್ರೀನ್ ರೀಡರ್ ಪಾಸ್ ಆಗುತ್ತೆ. Suspend speech feedback while gaming mode is active. Checkbox unchecked. ಸಸ್ಪೆಂಡ್ ಸ್ಪೀಚ್ ಫೀಡ್ಬ್ಯಾಕ್ ವೈಲ್ ಗೇಮಿಂಗ್ ಮೋಡ್ ಆ್ಯಕ್ಟಿವ್. ಇದು ಕೂಡ ಯೂಸ್ಫುಲ್ ಆಪ್ಷನ್. ಇದು ಗೇಮಿಂಗ್ ಮೋಡ್ ಇದು ಆ್ಯಕ್ಟಿವ್ ಮಾಡಿದಾಗ ಈ ಆಪ್ಷನ್ ಚೆಕ್ ಮಾಡಿದ್ರೆ ಸ್ಪೀಚ್ ಫೀಡ್ಬ್ಯಾಕ್ ಸಸ್ಪೆಂಡ್ ಆಗುತ್ತೆ. ನಾನು ಗೇಮ್ಸ್ ಯಾರಿಗೂ ಅಷ್ಟು ಕೊಡಲ್ಲ. ಕೊಟ್ಟಾಗ ನಾನೇ ಟಾಕ್ ಬ್ಯಾಕ್ ಸಸ್ಪೆಂಡ್ ಮಾಡಿಕೊಡ್ತೀನಿ, ಅಷ್ಟು CSR ಸಸ್ಪೆಂಡ್ ಮಾಡಿಕೊಡ್ತೀನಿ. ಮತ್ತು ಈ ಆಪ್ಷನ್ಸ್ ಯೂಸ್ ಇದೆ, ಬಟ್ ಅಂದರೆ ಸುಮ್ಮನೆ ಕೊಟ್ಟರೂ ಒಂದು ರಕವಾಗಿ ಯೂಸ್ ಇದೆ, ಇಲ್ಲ ಅಂದ್ರೂ ಅಡ್ಜಸ್ಟ್ ಆಗ್ಬೋದು. ಸಸ್ಪೆಂಡ್ ಎಡ್ಜ್ ಜೆಸ್ಟರ್ಸ್ ಅಂದರೆ ನಾವು ಸ್ಕ್ರೀನ್ ಬಾಟಮ್ ಆಫ್ ದ ಸ್ಕ್ರೀನ್ನಲ್ಲಿ ಈ ಅಡ್ಜಸ್ಟರ್ಸ್ ಅನ್ನೋದು ಯೂಸ್ ಮಾಡ್ತೀವಿ. ಅದು ಮೂಲಕ ಅಂದರೆ ಓನ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಇದಕ್ಕೆ ಮಾತ್ರನೇ, ಅಂದರೆ ಹೋಮ್ ಸ್ಕ್ರೀನ್ಗೆ ಹೋಗೋಕ್ಕೆ, ನೋಟಿಫಿಕೇಶನ್ ಬಾರ್ಗೆ, ಕ್ವಿಕ್ ಸೆಟ್ಟಿಂಗ್ಸ್ಗೆ, ಬ್ಯಾಕ್ಗೆ, ಇಂಥದಕ್ಕೆ 4 ಯೂಸ್ ಮಾಡ್ತೀವಿ ಅಡ್ಜಸ್ಟರ್ಸ್ ಅನ್ನೋದು. ಅದೇ ಈ ಅಡ್ಜಸ್ಟರ್ಸ್ ನಾನು ಕೂಡ ಆ್ಯಕ್ಟಿವ್ ಮಾಡಿದ್ದೀನಿ. ಇನ್ನು ಬರುತ್ತೆ ಅಡ್ಜಸ್ಟರ್ಸ್, ನೋಡಿಸ್ತೀನಿ ಇನ್ನು ಕೆಳಗಡೆ. ಈ ಗೇಮಿಂಗ್ ಮೋಡ್ ಆಪ್ಷನ್ ಮಾಡಿದಾಗ ಬಾಟಮ್ ಆಫ್ ದ ಸ್ಕ್ರೀನಲ್ಲಿ ಅವ್ರು ಕೂಡ ಸುಮ್ಮನೆ ಅಂದರೆ ಫಿಂಗರ್ ಇಟ್ಟು ಹಿಂಗೆ ಹಂಗೆ ಅಂತ ಇರ್ತಾರೆ. ಅದರಿಂದ ಇದು ಜೆಸ್ಟರ್ ಸ್ಕೀಮ್ ಒಂದು ವೇಳೆ ಆ್ಯಕ್ಟಿವ್ ಆಗ್ಬೋದು, ಅದೇ ಅಡ್ಜಸ್ಟರ್. ಸೊ ಅದಕ್ಕೆ ಇದು ಒಂದು ಆಪ್ಷನ್, ಇದು ಕೂಡ ಒಳ್ಳೆ ಆಪ್ಷನ್ ಅಷ್ಟೇ. ಈ ಗೇಮಿಂಗ್ ಮೋಡ್ ಸೆಟ್ಟಿಂಗ್ಸ್ ಆಯ್ತು. ಇದಾಯ್ತು. ನೆಕ್ಸ್ಟ್ ಆಪ್ಷನ್ ಶಾರ್ಟ್ಕಟ್ ಜೆಸ್ಟರ್ ಸೆಟ್ಟಿಂಗ್ಸ್. ಇದು ನೋಡೋಣ ಏನಿರುತ್ತೆ. ಇದು ಆಕ್ಚುಲಿ ಅನ್ಚೆಕ್ ಇರುತ್ತೆ ಫಸ್ಟ್ ಆಪ್ಷನ್. ನೋಡಿ, ಇದು ಅನ್ಚೆಕ್ ಅಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಲೆಫ್ಟ್ ಸ್ವೈಪ್ ಶಾರ್ಟ್ಕಟ್ ಸೆಟ್ಟಿಂಗ್ಸ್ ಅಂದರೆ ಇದನ್ನ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಲೆಫ್ಟ್ ಸ್ವೈಪ್ ಮಾಡಿದರೆ ಏನೇನು ಜೆಸ್ಟರ್ಸ್ ಇಟ್ಕೋಬೋದು ಅಂತ ನೋಡ್ಸುತ್ತೆ.
ಓಕೆ, ಇನ್ನೊಂದ್ಸತಿ ಕ್ಲಿಕ್ ಮಾಡೋಣ. Swipe ಏನೇನಿದೆಯೋ shortcut settings. ಲೆಫ್ಟ್ ಸ್ವೈಪ್ ಅಂಡ್ ರೈಟ್ ಸ್ವೈಪ್ ಎರಡಿರತ್ತಷ್ಟೇ. ಇದರಲ್ಲಿ ಏನೇನಿರ್ತೀಯೋ ಆಪ್ಷನ್ಸ್ ಮೊತ್ತ ನೋಡೋಣ. Navigate up button. Left swipe shortcut settings. ಲೆಫ್ಟ್ ಸ್ವೈಪ್ ಶಾರ್ಟ್ಕಟ್ ಸೆಟ್ಟಿಂಗ್ಸ್ ಆದರೆ ನಾವು ಫಿಂಗರ್ನ ಹಿಂಗೆ ಲೆಫ್ಟ್ ಸ್ವೈಪ್ ಮಾಡಿದಾಗ ಅದು ವರ್ಕ್ ಆಗುತ್ತೆ. ಬಟ್ ಇವಾಗ ನಾನು ಲೆಫ್ಟ್ ಸ್ವೈಪ್ ಮಾಡ್ತಾ ಇದ್ದೀನಲ್ವಾ ಪ್ರೀವಿಯಸ್ ಎಲಿಮೆಂಟ್ಗೆ ನೆಕ್ಸ್ಟ್ ಎಲಿಮೆಂಟ್ಗೆ ಹೋದಾಗ, ಮತ್ತು ಹೆಂಗೆ ಈ ಒಂದು ವೇಳೆ ಈ ಜಸ್ಟರ್ನ ಅಂದರೆ ಲೆಫ್ಟ್ ಸ್ವೈಪ್ಗೆ ಇನ್ನೊಂದು ಜಸ್ಟರ್ ಇಟ್ಟರೆ ಹೆಂಗೆ ಇದು ಅಂತ ನೀವು ಅನ್ಕೋಬೋದು. ಬಟ್ ಈ ಲೆಫ್ಟ್ ಸ್ವೈಪ್ ಅಂದರೆ ಏದನ್ನು ನಾವು ಇಟ್ಟಿದ್ದ ಇದು ಬಂದಾಗ ಮಾತ್ರನೇ ವರ್ಕ್ ಆಗುತ್ತೆ. ಅಂದರೆ ಇವಾಗ ನಾವು ಒಂದು ಕಾಲ್ನ ರಿಜೆಕ್ಟ್ ಮಾಡೋಕ್ಕೆ ಈ ಲೆಫ್ಟ್ ಸ್ವೈಪ್ನ ಇಟ್ಟಿರ್ತೀವಿ. ಆ ಕಾಲ್ ಬಂದಾಗ ಮಾತ್ರನೇ ಅದು ಸ್ವಲ್ಪ ಲೆಫ್ಟ್ ಸ್ವೈಪ್ ಮಾಡಿ 1 ಸೆಕೆಂಡ್ ಫಿಂಗರ್ ಸ್ಕ್ರೀನ್ ಮೇಲೆ ಇಟ್ಟು ತೆಗೆದ್ರೆ ಕಾಲ್ ರಿಜೆಕ್ಟ್ ಆಗುತ್ತೆ. ನಾರ್ಮಲ್ ಆಗಾದರೆ ಮಾಮೂಲಾಗಿರುತ್ತೆ. ಸೊ ಹೀಗೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಇದು ಆ್ಯಡ್ ಇದು ಬಿಟ್ಬಿಡಿ. ಡಿಫಾಲ್ಟ್ ಡಿಕ್ಲೈನ್ ಅಂದರೆ ಏನೋ ಕಾಲ್ ಬಂದರೆ ಇದು ನಾವು ಡಿಕ್ಲೈನ್ ಮಾಡೋಕ್ಕೆ ಡಿಕ್ಲೈನ್. ಇವಾಗ ಡಿಕ್ಲೈನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇವಾಗ ಡಿಕ್ಲೈನ್ ನ ಸೆಲೆಕ್ಟ್ ಮಾಡಿದ್ದೀನಿ ನಾನು. ಓಕೆ, ಡಿಕ್ಲೈನ್ ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಷ್ಟಿರುತ್ತೆ. ಪ್ರೀವಿಯಸ್, ನ್ಯಾವಿಗೇಟ್ ಅಪ್ ಇಷ್ಟಿರುತ್ತೆ. ಲೆಫ್ಟ್ ಸ್ವೈಪ್ ಅಂದರೆ ಸುಮ್ಮನೆ ಲೆಫ್ಟ್ ಸ್ವೈಪ್ ಮಾಡಿದ್ರೆ ಇಷ್ಟು ಆಪ್ಷನ್ಸ್ ಅನ್ನೋದು ನಾವು ಸೆಲೆಕ್ಟ್ ಮಾಡೋ, ಅಂದರೆ ಇದರಲ್ಲಿ ಯಾವುದೋ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಆ ಟೈಮ್ ಆ ಸಂದರ್ಭ ಅದು ಯೂಸ್ ಮಾಡೋ ಸಂದರ್ಭ ಬಂದಾಗ ಅದು ನಾವು ಯೂಸ್ ಮಾಡಿ ಆಕ್ಟಿವೇಟ್ ಮಾಡ್ಬೋದು. ಬಟ್ ಒಂದೊಂದು ಸತಿ ಇದು ಕಷ್ಟ ಆಗುತ್ತೆ, ಒಂದೊಂದು ಸತಿ ವರ್ಕ್ ಕೂಡ ಆಗಲ್ಲ. ಸರಿಯಾಗಿ ನಾವು ಆನ್ಸರ್ ಬಟನಿಂದ ಆನ್ಸರ್ ಮಾಡೋದೇ ಬೆಸ್ಟ್ ಅಂತ ನನ್ನ ಒಪಿನಿಯನ್. ಓಕೆ, ಇನ್ನು ರೈಟ್ ಸ್ವೈಪ್ ಶಾರ್ಟ್ಕಟ್ ಸೆಟ್ಟಿಂಗ್ಸ್ ನೋಡೋಣ. ಇದೇನಂದ್ರೆ ಫಿಂಗರ್ನ ರೈಟ್ ಸ್ವೈಪ್ ಶಾರ್ಟ್ಕಟ್ ಮಾಡಿದಾಗ ಇದಾಗುತ್ತೆ. ನಾನು ಇವಾಗ ಆನ್ಸರ್ ಕಾಲ್ ಆನ್ಸರ್ ಮಾಡಂಗೆ ಇಟ್ಕೊಂತೀನಿ. ಅಕ್ಸೆಪ್ಟ್ ಇದು ವಾಟ್ಸ್ಆಪ್ ವಿಡಿಯೋ ಕಾಲ್ಗೆ. ಆನ್ಸರ್ ಇದು ಫೋನ್ ಕಾಲ್ ಆನ್ಸರ್ ಮಾಡೋಂಗೆ. ಆನ್ಸರ್. ಸೊ ಇದಕ್ಕೆ ನಾನು ಇವಾಗ ಓಕೆ ಮಾಡ್ತೀನಿ. ಸೊ ಹೀಗೆ ಲೆಫ್ಟ್ ಸ್ವೈಪ್ ಕಾಲ್ ಬಂದಾಗ ಮಾತ್ರ ಇದು ವರ್ಕ್ ಆಗುತ್ತೆ. ಲೆಫ್ಟ್ ಸ್ವೈಪ್ ಮಾಡಿದ್ರೆ ಕಾಲ್ ಕಟ್ ಆಗುತ್ತೆ, ರೈಟ್ ಸ್ವೈಪ್ ಮಾಡಿದ್ರೆ ಕಾಲ್ ಆನ್ಸರ್ ಆಗುತ್ತೆ. ಹೀಗೆ ಅನ್ಮಾತು. ಅಂದರೆ ಜಸ್ಟ್ ಲೆಫ್ಟ್ ಸ್ವೈಪ್ ಮಾಡಿದ್ರೆ ಕಾಲ್ ಕಟ್ ಆಗುತ್ತೆ ಅಂತ ಲೆಫ್ಟ್ ಸ್ವೈಪ್ ಮಾಡಿ 1 ಸೆಕೆಂಡ್ ಫಿಂಗರ್ನ ಸ್ಕ್ರೀನ್ ಮೇಲೆ ಪ್ಲೇಸ್ ಮಾಡಿ ತೆಗಿಬೇಕು. ಓಕೆ, ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಲೆಫ್ಟ್ ಸ್ವೈಪ್ ಮಾಡಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಸ್ಕ್ರೀನ್ ಮೇಲೆ ಒಂದು ಸುಮ್ಮನೆ ಆಗಿಟ್ಟು ತೆಗೆದ್ರೆ ಇದು ಯೂಸ್ ಆಗುತ್ತೆ ಅನ್ಮಾತು. ಸೊ ಈ ಲೆಫ್ಟ್ ಸ್ವೈಪ್ ರೈಟ್ ಸ್ವೈಪ್ ಆಯಿತು. Use gestures to switch candidates while typing. Checkbox check controls whether shortcut swipes switch between candidates while typing. This option is supported by the Infotek input method, Google Pinion input method and Google Giant input. Unchecked. ಇದು ಆ್ಯಕ್ಚುಲಿ ನಮಗೆ ಅನ್ಚೆಕ್ಕಲ್ಲಿ ಇರುತ್ತೆ. ಅಂದರೆ ಇವಾಗ ನಾವು ಟಾಕ್ ಬ್ಯಾಕಲ್ಲಿ ಹೆಚ್ ಮೇಲೆ ಒಂದು ಫೋಕಸ್ ಆಗಿರುತ್ತೆ. ಹೆಚ್ ಮೇಲೆ ನಾವಿವಾಗ ಕೇಕ್ ಬರಬೇಕಂದ್ರೆ ಹಾಗೆ ಸ್ಕ್ರೀನ್ ಮೇಲೆ ಇಟ್ಕೊಂಡು ಕೇಗೆ ಬರೋದ್ರಿಂದ ಬರ್ದಿರ ಸುಮ್ಮನೆ ರೈಟ್ ಸ್ವೈಪ್ ಮಾಡ್ತಾ ಇದ್ರೂ ಲೆಟರ್ ಕ್ಯಾಂಡಿಡೇಟ್ಸ್ ಹೋಗ್ತಾ ಇರುತ್ತಲ್ವ ಟಾಕ್ ಬ್ಯಾಕ್ನಲ್ಲಿ. CSR ನಲ್ಲಿ ಹಂಗಿರಲ್ಲ. ಜೆ ಮೇಲೆ ಫೋಕಸ್ ಮಾಡಿದರೆ ಮತ್ತು ರೈಟ್ ಸ್ವೈಪ್ ಮಾಡಿದರೆ ಅದು ಲೆಟರ್ಸ್ ಹೇಳ್ತಾ ಇರಲ್ಲ, ನಮಗೆ ಸೆಂಡು ವಾಯ್ಸ್ ಇನ್ಪುಟ್ ಹಾಗೆ ಹೇಳ್ತಾ ಇರುತ್ತೆ. ಅದೇ ಇದನ್ನು ಚೆಕ್ ಮಾಡಿದರೆ ಹಿಂಗೆ ಟಾಕ್ ಬ್ಯಾಕ್ಲಿ ಇದ್ದಾಗ ಮಾತ್ರನೇ ಹೇಳುತ್ತೆ ಮಾತು. ಸೊ ಹೀಗದು ಈ ಎನೇಬಲ್ ಯೂನಿವರ್ಸಲ್ ಕಂಟ್ರೋಲ್ ಕಾಲ್ ಅನ್ನೋದು ನಮಗೆ ಕೂಡ ಅಷ್ಟು ಐಡಿಯಾ ಇಲ್ಲ. ಬಟ್ ಏನೋ ಚೆಕ್ಕಲ್ಲಿದೆ, ನಾನು ಚೆಕ್ಕಲ್ಲೇ ಇಟ್ಬಿಟ್ಟೆ. ಸೊ ಇಷ್ಟ ಅನ್ಮಾತು ಆಪ್ಷನ್. ಸಾರಿ ಸೊ ಇಷ್ಟ ಅನ್ಮಾತು ಆಪ್ಷನ್ಸ್. ಓಕೆ, ಇವಾಗ ನಾವು ನೆಕ್ಸ್ಟ್ ಆಪ್ಷನ್ಸ್ ನೋಡೋಣ. ಶಾರ್ಟ್ಕಟ್ ಜಸ್ಟರ್ ನ್ಯಾವಿಗೇಷನ್ ಸೆಟ್ಟಿಂಗ್ಸ್. ಈ ನ್ಯಾವಿಗೇಷನ್ ಸೆಟ್ಟಿಂಗ್ಸ್ ಅಂದರೆ ಏನೋ ಅಂತ ನಾವು ನೆಕ್ಸ್ಟ್ ಪಾರ್ಟ್ನಲ್ಲಿ ತಿಳಿಸ್ಕೊಡ್ತೀವಿ. ಬಟ್ ಬ್ರೀಫ್ ಆಗಿದ್ರೆ ಇದರಲ್ಲಿ ಸ್ವಲ್ಪ ನ್ಯಾವಿಗೇಟ್ ಮಾಡೋಕ್ಕೆ ಮತ್ತು ಕ್ಯಾರೆಕ್ಟರ್ಸ್ ವರ್ಡ್ಸ್ ಸೆಟ್ ಮಾಡ್ಕೊಳಕ್ಕೆ ಇರುತ್ತೆ. ನೆಕ್ಸ್ಟ್ ಪಾರ್ಟ್ನಲ್ಲಿ ಖಂಡಿತ ನ್ಯಾವಿಗೇಷನ್ ಸೆಟ್ಟಿಂಗ್ಸ್ ಅಥವಾ ರೀಡಿಂಗ್ ಸೆಟ್ಟಿಂಗ್ಸ್ ಬರುತ್ತೆ. ನೆಕ್ಸ್ಟ್ ಪಾರ್ಟ್ ರೀಡಿಂಗ್ ಸೆಟ್ಟಿಂಗ್ಸ್, ನೋಟಿಫಿಕೇಶನ್ ರೀಡಿಂಗ್ ಸೆಟ್ಟಿಂಗ್ಸು ಅದಾಗ್ಲಿಸಿ ಈ ಪಾರ್ಟ್ ಅದೇ ನ್ಯಾವಿಗೇಷನ್ ಸೆಟ್ಟಿಂಗ್ಸ್ನ ನೋಡ್ಸೋ ಪ್ರಯತ್ನ ಮಾಡ್ತೀವಿ. ಎಡ್ಜ್ ಜೆಸ್ಚರ್ ಸೆಟ್ಟಿಂಗ್ಸ್. ಈ ಎಡ್ಜ್ ಜೆಸ್ಚರ್ಸ್ ಅಂದರೆ ಇದಕ್ಕೆ ಕೂಡ ಸಪ್ರೇಟ್ ವಿಡಿಯೋ ಮಾಡಬೇಕು. ಬಟ್ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸಿಂಪಲ್ ಏನಂದ್ರೆ ಫಸ್ಟ್ ಏನಿದೆ ಇವೆಲ್ಲ ಅನ್ಚೆಕ್ ಅಲ್ಲಿ ಇರುತ್ತೆ. ಫಸ್ಟ್ ಆಪ್ಷನ್ use the bottom edge menu checkbox unchecked controls whether the bottom edge menu is used. The bottom edge menu is pulled upwards from the very bottom edge of the screen and it allows to perform actions such as going back to the home screen, opening the notification bar, opening the quick settings dialog. ನೋಡಿ, ಈ ಎಡ್ಜ್ ಮೆನ್ಯೂ ಮೇಲೆ ಚೆಕ್ ಮಾಡಿದ್ರೆ ನಾವು ಬಾಟಮ್ ಆಫ್ ದ ಸ್ಕ್ರೀನ್ ಅಲ್ಲಿ ತುಂಬಾ ಅಂದ್ರೆ ಹೋಮ್ ಬಟನ್ಗೆ ಒಂದು 1/2 ಇಂಚ್ ಮೇಲೆ ಇಟ್ಕೊಂಡ್ರೆ ಹೋಮ್ ಬಟನ್
ಇಟ್ಕೊತಾ ಇದ್ರೆ ಅದು ವಿಡಿಯೋನಲ್ಲಿ ಪರ್ಫಾರ್ಮ್ ಮಾಡಿದ ಹತ್ರ ನಿಮಗೆ ಸ್ಕ್ರೀನ್ ಮೇಲೆ ಟ್ರೈ ಮಾಡೋಕ್ಕೆ ಸ್ವಲ್ಪ ಹೊತ್ತು ಆಗ್ಬೋದು, ಬಟ್ ಸಿಗುತ್ತೆ. ಅದನ್ನ ಮೇಲೆ ಫಿಂಗರ್ನ ಸ್ಕ್ರೀನ್ ಮೇಲೆ ಇಟ್ಬಿಟ್ಟು ಹಿಂಗೆ ಹಂಗೆ ಮೂವ್ ಮಾಡ್ತಾ ಇದ್ರೆ ಗೋ ಬ್ಯಾಕ್, ಹೋಮ್ ಸ್ಕ್ರೀನ್ ಹಾಗೆ ಬರ್ತಾ ಇರುತ್ತೆ ಮಾತು. ಹೋಮ್ ಸ್ಕ್ರೀನ್ ಹೋಗ್ಬೇಕಂದ್ರೆ ವೆರಿ ಬಾಟಮ್ ಆಫ್ ದ ಸ್ಕ್ರೀನ್ ಮೇಲೆ ಪ್ಲೇಸ್ ಮಾಡಿ ಫಿಂಗರ್ನ ಹಿಂಗೆ ಹಾಗೆ. ಆದರೆ ನಾವು ಸುತ್ತು ಫಿಂಗರ್ನ ಮೂವ್ ಮಾಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸಿಗುತ್ತೆ ಅದು ಗೋ ಬ್ಯಾಕ್, ಹೋಮ್ ಸ್ಕ್ರೀನ್, ಕ್ಯಾನ್ಸಲ್. ನೀವು ಫಿಂಗರ್ನ ಮಾತ್ರ ತೆಗಿಬಾರ್ದು. ಅದೇ ನೀವು ಹೋಮ್ ಸ್ಕ್ರೀನ್ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ಆದ್ರಿಂದ ಹೋಮ್ ಸ್ಕ್ರೀನ್ ಅಂತ ಅನ್ನಿದ ತಕ್ಷಣ ನೀವು ಫಿಂಗರ್ ಅಂತ ಇದ್ರೆ ಡೈರೆಕ್ಟಾಗಿ ಹೋಮ್ ಸ್ಕ್ರೀನ್ ಕರ್ಕೊಂಡು ಹೋಗುತ್ತೆ. ಇವಾಗ ನಾನು ನೋಡಿಸ್ತೀನಿ, ಇವಾಗ ಚೆಕ್ ಮಾಡಬೇಕಿದ್ದು. ಇವಾಗ ಈ ಬಾಟಮ್ ಎಡ್ಜ್ ಮೆನ್ಯೂ ಚೆಕ್ ಮಾಡಲೇಬೇಕು ನೀವು. Use edge gestures checkbox uncheck controls whether the edge gestures are enabled. Edge gestures are swipes performed from the very left or right edge of the screen with either one or two fingers. ಓಕೆ, ಇದು ಎಡ್ಜ್ ಜೆಸ್ಚರ್ಸ್ ಅನೇಬಲ್ ಮಾಡಬೇಕು ಅಂತ. ಇದು ಕೂಡ ಖಂಡಿತ ಅನೇಬಲ್ ಮಾಡಬೇಕು. ಓಕೆ, ಇವಾಗ ಚೆಕ್ ಮಾಡಿದ್ದೀನಿ. ಇವಾಗ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನೋಡ್ಸೋ ಪ್ರಯತ್ನ ಮಾಡ್ತೀನಿ. Use the two finger edge menu checkbox check controls whether the edge ಇದು gesture two menu is finger. pulled out with. Use the edge menu checkbox check controls whether the edge gesture menu is pulled out with two fingers. When this option is checked, it is ಸೊ possible ಇದು to use ಚೆಕ್ other ಅಲ್ಲೇ edge ಇದೆ. use the ಐ left ಮೀನ್ edge- ಅನ್ಚೆಕ್ ಅಲ್ಲಿ ಇದೆ, swipe ನಾನು ಚೆಕ್ ಮಾಡಿದ್ದು. Customize the vertical. Use the edge menu checkbox check control. Use the left edge menu as current per app gestures menu checkbox unchecked. ಇದು ಇದೆ, ಬಟ್ ಅನ್ಚೆಕ್ ಮಾಡೋದೇ ಬೆಸ್ಟ್. ಅಂದರೆ ಲೆಫ್ಟ್ ಎಡ್ಜ್ ಮೆನ್ಯೂ ಮಾಡಿದ್ರೆ ನಾವು ಪರ್ ಅಪ್ಲಿಕೇಶನ್ ಜೆಸ್ಟರ್ಸ್ಗೆ ಹೋಗೋದು ಅವೆಲ್ಲ ಬೇಡ. ನಮಗೆ ಮೈನ್ ಆ್ಯಕ್ಷನ್ಸ್, ನೋಟಿಫಿಕೇಶನ್ ಬಾರ್, ರೀಸೆಂಟ್ ಅಪ್ಲಿಕೇಶನ್, ಹೋಮ್ ಸ್ಕ್ರೀನ್, ಗೋ ಬ್ಯಾಕ್, ಅವು ಬೆಸ್ಟ್. Vertical trigger range. Use the left edge menu as current per app gestures menu checkbox unchecked. Use the left edge menu as Okay, current. next time Use the ಮಾಡೋಣ. left edge menu. Vertical trigger range for edge gestures 8. ಇದೇನೋ ವರ್ಟಿಕಲ್ ಟ್ರಿಗರ್ ರೇಂಜ್ ಅಂತೆ, ಇದು ನೋಡೋಣ ಒಂದ್ಸತಿ. Small, medium unchecked. ಸ್ಮಾಲು, Small checked. ಮೀಡಿಯಮ್, unchecked. Big unchecked. Big, Maximum unchecked. Cancel ಮ್ಯಾಕ್ಸಿಮಮ್. button. ಅಂದರೆ ಸ್ಕ್ರೀನ್ ಏರಿಯಾ ಅನ್ಕೊಳ್ತೀನಿ. ಸ್ಮಾಲೇ ಇದ್ರೆ ಬೆಸ್ಟ್ ಅಂತ Maximum ನನ್ನ cancel ಒಪಿನಿಯನು. button. ಇವಾಗ Gesture settings. ಪ್ರಾಕ್ಟಿಕಲ್ ಆಗಿ ಮಾಡೋ ಪ್ರಯತ್ನ ನೋಡ್ಸೋಣ. ಫಸ್ಟ್ ಪ್ರಾಕ್ಟಿಕಲ್ ಆಗಿ ಮಾಡ್ತೀನಿ. ನೀವು ಸ್ಕ್ರೀನ್ನ ಲ್ಯಾಂಡ್ಸ್ಕೇಪಲ್ಲಿ ಇಟ್ಕೊಂಡು ಮಾಡಿದ್ರೆ ಇಲ್ಲಿ ಹೇಳ್ದಂಗೆ ನಾವು ಮಾಡ್ಬೋದು. ಅದೇ ಸ್ಕ್ರೀನ್ನ ಪೋರ್ಟ್ರೇಟ್ ಇಟ್ಕೊಂಡು ಮಾಡಿದ್ರೆ ಅಪ್ ಡೌನ್ ಮಾಡ್ಬೋದು. ಅಂದರೆ ಸ್ಕ್ರೀನ್ನ ಪೋರ್ಟ್ರೇಟ್ ಇಟ್ಕೊಂಡ್ರೆ ಅಪ್ಪು ಡೌನ್ ಮಾಡ್ತಾ ಇದ್ರೆ ನಮಗೆ ಜೆಸ್ಟರ್ಸ್ ಇದಾಗುತ್ತೆ. ಅದೇ ಸ್ಕ್ರೀನ್ನ ಲ್ಯಾಂಡ್ಸ್ಕೇಪಲ್ಲಿ ಇಟ್ಕೊಂಡ್ರೆ ರೈಟು ಲೆಫ್ಟು ಸ್ವೈಪ್ ಮಾಡೋದ್ರಿಂದ ನಮಗೆ ಜೆಸ್ಟರ್ಸ್ ಗೊತ್ತಾಗುತ್ತೆ. ಸೊ ನಾನು ಇವಾಗ ಪೋರ್ಟ್ರೇಟಲ್ಲೇ ಇಟ್ಕೊಳ್ತಾ ಇದ್ದೀನಿ. ಫಸ್ಟ್ ಇವಾಗ ಬಾಟಮ್ ಆಫ್ ದ ಸ್ಕ್ರೀನಲ್ಲಿ ಟಚ್ ಮಾಡೋಣ. Swipe left from the right edge of home button. ಹೋಮ್ ಬಟನ್ನು Go back. ಬಂತು. Home screen. ಹೋಮ್ ಸ್ಕ್ರೀನ್ ಅಪ್ ಮಾಡ್ತಾ Recent ಇದ್ದೀನಿ. applications. ಇವಾಗ ನಾನು ಫಿಂಗರ್ನ ಹಾಗೆ ಇದ್ದೀನಿ, ಬಟ್ ಸ್ಕ್ರೀನ್ ಮೇಲೆ ಸ್ಲೈಡ್ ಅಪ್ ಮಾಡ್ತಾ ಇದ್ದೀನಿ, ಸ್ವೈಪ್ ಅಪ್ ಮಾಡ್ತಾ ಇದ್ದೀನಿ ಒಂದು ಫಿಂಗರಿಂದ. Notification bar. ನೋಟಿಫಿಕೇಶನ್ ಬಾರ್, Cancel. ಕ್ಯಾನ್ಸಲ್, Quick settings. ಕ್ವಿಕ್ ಸೆಟ್ಟಿಂಗ್ಸ್. Notification bar. ಮತ್ತೆ ಇವಾಗ ಡೌನ್ ಮಾಡ್ತಾ ಇದ್ರೆ Recent applications. ರೀಸೆಂಟ್ ಅಪ್ಲಿಕೇಶನ್, Home screen. ಹೋಮ್ ಸ್ಕ್ರೀನ್, Go back. ಗೋ ಬ್ಯಾಕ್. ಇವಾಗ ನಮ್ಗೆ ಬೇಕಾದ ಆಪ್ಷನ್ ಮೇಲೆ ಫಿಂಗರ್ ಇಟ್ಟು ಕೈ ತೆಗೆದ್ರೆ ಅದು ಹೋಮ್ ಸ್ಕ್ರೀನ್ಗೆ ಕರ್ಕೊಂಡು ಹೋಗುತ್ತೆ. ನಾನು ಇವಾಗ ಪೋರ್ಟ್ರೇಟ್ ಮೋಡಲ್ಲಿ ಇಟ್ಕೊಂಡಿರೋದು ಆದ್ರಿಂದ ಮೇಲಕ್ಕೆ ಅಂತ ಇದ್ರೆ ಮೇಲಕ್ಕೆ ಕೆಳಗೆ ಅಂತ ಇದ್ರೆ ನ್ಯಾವಿಗೇಟ್ ಆಗ್ತಾ ಇದೆ. ಇವಾಗ ಹೋಮ್ ಸ್ಕ್ರೀನ್ಗೆ ಹೋಗೋಣ. Home screen. ಇದನ್ ಮೇಲೆ ಫಿಂಗರ್ ತೆಗಿತಾ ಇದ್ದೀನಿ. Kaibo. ನೋಡಿ 23 on camera. Gallery. ನೋಡಿ ಹೋಮ್ ಸ್ಕ್ರೀನ್ಗೆ ಕರ್ಕೊಂಡು ಹೋಗಿದೆ. ಇವಾಗ ಜಿಶೋ ಪ್ಲಸ್ ಹೋಗೋಣ. G2O plus. Edge just swipe right. ಓಕೆ, ಹಿಂಗೆ ನಾವು ಇದು ಯೂಸ್ ಮಾಡ್ಬೋದು ನನ್ನ ಮಾತು. ಇವಾಗ ಇನ್ನ ಸ್ವಲ್ಪ ಜೆಸ್ಟರ್ಸ್ನ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಅದೇ ಹೆಂಗೆ ಕೂಡ ನೋಡೋಣ. Vertical trigger range. Customize the left edge menu. ಕಸ್ಟಮೈಸ್ ದ ಲೆಫ್ಟ್ ಎಡ್ಜ್ ಮೆನ್ಯೂ. Customize the right edge menu. Swipe right from the left edge of the screen. Go back. ಇದು ಹೇಳ್ತಾ ಇದೆ ಸ್ವೈಪ್ ರೈಟ್ ಫ್ರಮ್ ದ ಲೆಫ್ಟ್ ಎಡ್ಜ್ ಆಫ್ ದ ಸ್ಕ್ರೀನ್. ಅಂದರೆ ಪೋರ್ಟ್ರೇಟಲ್ಲಿ ಲ್ಯಾಂಡ್ಸ್ಕೇಪಲ್ಲಿ ಇಟ್ಕೊಂಡು ಸ್ವೈಪ್ ರೈಟ್ ಮಾಡ್ಬೇಕಂತೆ. ಗೋ ಬ್ಯಾಕ್ ಮಾಡಿದ್ರೆ Swipe left from the home button. Go back. Recent application. Home screen. ಇವಾಗ ರೈಟ್ ಸ್ವೈಪ್ ಮಾಡ್ತೀನಿ. Go back. ಗೋ ಬ್ಯಾಕ್. ಪೋರ್ಟ್ರೇಟಲ್ಲಿ ಇಟ್ಟಿದ್ದೀನಿ. ಅದೇ ರೈಟ್ ಸ್ವೈಪ್ ಮಾಡಿದ್ರೆ ಪೋರ್ಟ್ರೇಟಲ್ಲಿ ಇರಬಾರ್ದು, ಲ್ಯಾಂಡ್ಸ್ಕೇಪಲ್ಲಿ ಇಟ್ಟು ಎಲ್ಲೋ ಒಂದು ಕಡೆ ಸಿಗುತ್ತೆ. ಈ ಮೂರು ಚೆಕ್ ಮಾಡಿರ್ಬೇಕು. ಎಡ್ಜಸ್ಟರ್ಸು, ಎಡ್ಜ್ ಮೆನ್ಯೂ, ಎರಡು ಎಡ್ಜ್ ಮೆನ್ಯೂ ಇರುತ್ತೆ. ಯೂಸ್ ಎಡ್ಜ್ ಮೆನ್ಯೂ ಅಂತ ಅವು ಕೂಡ ಚೆಕ್ ಮಾಡಿರಬೇಕು. ಹಂಗೆ ಚೆಕ್ ಮಾಡಿದ್ರೆ ನಿಮ್ಗೆ ಈ ಆಪ್ಷನ್ ಗೊತ್ತಾಗುತ್ತೆ. Home screen. Recent application. ನಾನು ಲೆಫ್ಟ್ Quick ಸ್ವೈಪ್ settings. ಮಾಡ್ತಾ ಬರ್ತಾ ಇದ್ದೀನಿ. ಅಂದರೆ Notification bar. ಹೋದ್ಸತಿ ಕೂಡ ನಿಮ್ಗೆ ನೋಡ್ಸಿದೆ, ಬಟ್ ಅದು ಪೋರ್ಟ್ರೇಟ್ ಸ್ಕ್ರೀನ್ನ ಇಟ್ಕೊಂಡಾಗ. ಬಟ್ ಇವಾಗ ಲ್ಯಾಂಡ್ಸ್ಕೇಪ್ ಇಟ್ಟಿದ್ದೀನಿ, ಅದರಿಂದ ಲೆಫ್ಟ್ ಟು ರೈಟ್ ಆಗ್ತದೆ. ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. Cancel. ಕ್ಯಾನ್ಸಲ್. ಇದರ ಮೇಲೆ ಫಿಂಗರ್ ತೆಗೆದ್ರೆ ಕ್ಯಾನ್ಸಲ್ ಆಗುತ್ತೆ. ಹೀಗೆ ಅನ್ಬೋದು. Swipe right from the left edge of the screen and hold home screen. ಸೊ ಇದು ಹೇಳ್ತಾ ಇರುತ್ತೆ, ಬಟ್ ಇದು ಹೇಳಿದಂಗೆ ಮಾಡಿದ್ರೂ ನಮಗೆ ಇದನ್ನ ಬಗ್ಗೆ ತಿಳ್ಕೊಳ್ದಿರ, ಅಂದರೆ ಜಸ್ಟರ್ಸ್ ಏದಕ್ಕೆ ಏನಿಟ್ಟಿದೀವಿ ಅಂತ ತಿಳ್ಕೊಳ್ದಿರ ಮಾಡಿದ್ರೂ ನಮಗೆ ಅದು ಹೇಳ್ತಾ ಇರುತ್ತೆ. ಮಾಡೋವಾಗ ಮುಂಚೆ ಹೇಳ್ತಾ ಇರುತ್ತೆ ಹೋಮ್ ಸ್ಕ್ರೀನ್ ಅಂತ. ಅದ್ರ ಮೇಲೆ ಫಿಂಗರ್ ತೆಗೆದ್ರೆ ಅದು ಹೋಗುತ್ತೆ ಅನ್ಬೋದು. Swipe left from the right edge of the screen. Recent applications. ನೋಡೋಣ ಇವಾಗ. Swipe left from the swipe. Recent applications checked. Home screen unchecked.
Go back unchecked. Notification bar unchecked. Quick settings unchecked. Take a screenshot unchecked. Screen lock unchecked. Power menu unchecked. ಸೊ ಇದಕ್ಕೆ ಅವರು ಸ್ವಲ್ಪ ಕಸ್ಟಮ್ ಅಂದರೆ ಸ್ವಲ್ಪ ಜಸ್ಟರ್ಸ್ ಮಾತ್ರನೇ ಕೊಟ್ಟಿದ್ದಾರೆ. ಇದು ನಾರ್ಮಲ್ ಆಗಿ ಫಂಕ್ಷನ್ಗೆ ಹೋಗಿ ಪ್ಲಗಿನ್ಸ್ ಹಂಗೇನಿಲ್ಲ. ನಾರ್ಮಲ್ ಆಗಿ ಅವರು ಸ್ವಲ್ಪ ಜಸ್ಟರ್ಸ್ ಕೊಟ್ಟಿದ್ದಾರೆ. ಅದನ್ನ ಮಾತ್ರ ನಾವು ಇಟ್ಕೋಬಹುದು. Split screen view unchecked. ಸ್ಪ್ಲಿಟ್ ಸ್ಕ್ರೀನ್ ವ್ಯೂ. Notification box unchecked. Click unchecked. Long press unchecked. Direct click unchecked. Direct long press. Double tap unchecked. Direct swipe left unchecked. ಸೊ ಹಿಂಗೆ ಇಟ್ಟಿದ್ದಾರೆ ಅನ್మాట. Edge gesture settings. ಸೊ ಹಿಂಗೆ ನಾವು ಇದನ್ನ ಕಸ್ಟಮೈಸ್ ಮಾಡ್ಕೋಬಹುದು. ಎಡ್ಜ್ ಜಸ್ಟರ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇಲ್ಲಾಗಿದ್ರೆ ಕಾಮೆಂಟ್ ಅನ್ನ ಮಾಡಿ ನಿಮಗೆ ಮತ್ತು ನೆಕ್ಸ್ಟ್ ಎಡ್ಜ್ ಜಸ್ಟರ್ಸ್ ಬಗ್ಗೆನೇ ಒಂದು ವಿಡಿಯೋ ಮಾಡೋ ಪ್ರಯತ್ನ ಮಾಡೋಣ. ಸೊ ನೆಕ್ಸ್ಟ್ ನೋಡೋಣ. Swipe left from the right. Swipe edge gesture ಸೊ settings. 4 ಗೋ ಬ್ಯಾಕ್, ಹೋಮ್ ಸ್ಕ್ರೀನು, ರೀಸೆಂಟ್ ಅಪ್ಲಿಕೇಶನ್, ನೋಟಿಫಿಕೇಶನ್ ಬಾಕ್ಸ್, ಕ್ವಿಕ್ ಸೆಟ್ಟಿಂಗ್ಸ್ 5 ಜಸ್ಟರ್ಸ್ನ ನಾವು ಯೂಸ್ ಮಾಡೋ ಇದಿರುತ್ತೆ. ರೈಟ್ ಸ್ವೈಪ್, ಲೆಫ್ಟ್ ಸ್ವೈಪ್ ಆರ್ ಪೋರ್ಟ್ರೇಟ್ ಸ್ಕ್ರೀನಲ್ಲಿ ಇಟ್ಕೊಂಡ್ರೆ ಅಪ್ ಅಂಡ್ ಡೌನ್ ಮಾಡ್ತಾ ನ್ಯಾವಿಗೇಟ್ ಮಾಡ್ಬೋದು. ಓಕೆ, Back button. ನೆಕ್ಸ್ಟ್ ಆಪ್ಷನ್ಸ್ ನೋಡೋಣ. Operation. Gaming mode settings. Shortcut jet navigation settings. Edge gesture settings. Shortcut key settings. ಶಾರ್ಟ್ಕಟ್ ಕೀ ಸೆಟ್ಟಿಂಗ್ಸ್ ಇದೇನಂದ್ರೆ ನಾವು ವಾಲ್ಯೂಮ್ ಕೀ ಹಾಗೆ ಹೆಡ್ಸೆಟ್ ಬಟನ್ನ ಯೂಸ್ ಮಾಡ್ತಾ ಸ್ಕ್ರೀನ್ನ ಕಂಟ್ರೋಲ್ ಮಾಡೋದು. Shortcut key settings. ಶಾರ್ಟ್ಕಟ್ ಕೀಸ್ ಇವಾಗ ಫಸ್ಟ್ ಏನಿದೆ, Use the volume keys checkbox check control. ಯೂಸ್ ದ ವಾಲ್ಯೂಮ್ ಕೀಸ್ ಅಂದರೆ ವಾಲ್ಯೂಮ್ ಕೀಸ್ ಅನ್ಚೆಕ್ಕಲ್ಲಿದ್ರೆ ಚೆಕ್ ಮಾಡಿ, ಚೆಕ್ಕಲ್ಲಿದ್ರೆ ಚೆಕ್ ಹಾಗೆ ಬಿಟ್ಬಿಡಿ. ಏನಕ್ಕಂದರೆ ವಾಲ್ಯೂಮ್ ಕೀಸಿಂದ ನಾವು ಸ್ಕ್ರೀನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಐ ಮೀನ್ ನಮಗೆ ಬೇಕಾಗಿರೋ ಟಾಸ್ಕ್ಸ್ ಮಾಡ್ಬೋದು. Show the system volume panel while adjusting volume checkbox unchecked. ಶೋ ದ ಸಿಸ್ಟಮ್ ಪ್ಯಾನಲ್ ಅಂದರೆ ಇವಾಗ ಏನಂದರೆ ನಾವು ವಾಲ್ಯೂಮ್ನ ಜಾಸ್ತಿ ಕಡಿಮೆ ಮಾಡ್ತಾ ಇದ್ದಾಗ ವಾಲ್ಯೂಮ್ 95, ವಾಲ್ಯೂಮ್ 90, ವಾಲ್ಯೂಮ್ 85 ಹಂಗೆ ಹೇಳುತ್ತಲ್ವ, ಅದು ಚೆಕ್ ಮಾಡಿದರೆ ಹಂಗೆ ಹೇಳ್ತಾ ಇರ್ತದೆ. ಅದು ಅನ್ಚೆಕ್ಕಲ್ಲಿ ಮಾಡಿದರೆ ಅದು ಹೇಳಲ್ಲ. ಸೊ ಹಾಗೆ ನಾನು ಇಟ್ಕೊಂಡಿದ್ದೀನಿ. Use the volume keys to move the edit cursor and change slider values checkbox checked. Show the system. Use the volume keys to move the edit cursor and change slider values checkbox checked. ಇದೇನಂದ್ರೆ ನಾವು ಕರ್ಸರ್ ಅಂದರೆ ಕೀಬೋರ್ಡ್ ಓಪನ್ ಮಾಡಿದಾಗ ಎಡಿಟ್ ಮಾಡ್ತೀವಲ್ವ ಟೆಕ್ಸ್ಟ್ನ, ಅದಕ್ಕೆ ವಾಲ್ಯೂಮ್ ಕೀಸಿಂದ ಟೆಕ್ಸ್ಟ್ನ ಎಡಿಟ್ ಮಾಡ್ಬೋದು, ಹಾಗೆ ಕರ್ಸರ್ನ ಮೂವ್ ಮಾಡ್ಬೋದು. Use the keyboard arrow keys as cursor keys checkbox checked. ಯೂಸ್ ದ ಕೀಬೋರ್ಡ್ ಆರೋ ಕೀಸ್ ಆರ್ ಕರ್ಸರ್ ಕೀಸ್, ಇದು ಕೂಡ ಚೆಕ್ಕಲ್ಲೇ ಇರಲಿ. Use the headset button checkbox check controls whether the headset key is used to control the screen reader. The short press of the key moves the focus to the next item. A medium length press activates the element under the focus. And finally, the long press of the key activates the voice assistant. ಸೊ ಹೀಗೆ ಅನ್ಮಾತು ಹೆಡ್ಸೆಟ್ ಬಟನ್ ಇಟ್ಕೊಂಡಾಗ ಇನ್ಬಿಲ್ಟ್ ಆಗಿ ಅವರೇ ಜಸ್ಟರ್ಸ್ ಇಟ್ಟಿರ್ತಾರೆ. ಇದು ಅಂಚಕ್ಕಲ್ಲಿದ್ದರೆ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಅಂಚಕ್ಕಲ್ಲಿದ್ದನ್ನ ಚೆಕ್ ಮಾಡ್ಕೊಳೋ ಪ್ರಯತ್ನ ಮಾಡಿ. ಅಂದರೆ ಇವಾಗ ನಾರ್ಮಲ್ ಆಗಿ ಒಂದು ಸೆಕೆಂಡ್ ಮಾಡಿದರೆ ಫೋಕಸ್ ಮಾಡುತ್ತೆ, ಮತ್ತು ಮೀಡಿಯಮ್ ಲಾಂಗ್ ಪ್ರೆಸ್ ಮಾಡಿದರೆ ಆ್ಯಕ್ಟಿವೇಟ್ ಮಾಡುತ್ತೆ, ಲಾಂಗ್ ಪ್ರೆಸ್ ಮಾಡಿದರೆ ವಾಯ್ಸ್ ಅಸಿಸ್ಟೆಂಟ್ ಓಪನ್ ಆಗೋದು ಅಂತ ಹೇಳ್ತಾ ಇದ್ದೆ. ನೆಕ್ಸ್ಟ್ ನೋಡೋಣ. Simultaneous press of the two volume keys suspends speech feedback and browse by touch. ಇದೇನಂತಂದರೆ ಸೈಮಲ್ಟೇನಿಯಸ್ಲಿ ಪ್ಲಸ್ ಆಫ್ ದ ಟೂ ವಾಲ್ಯೂಮ್ ಕೀಸ್. ಇದಕ್ಕೆ ಏನೋ ಒಂದು ಜಸ್ಟರ್ ನಾವು ಇಟ್ಕೋಬೋದು, ಬಟ್ ನಾನೇನು ಇಟ್ಕೊಂಡೆ ಸಸ್ಪೆಂಡ್ ಸ್ಪೀಚ್ ಫೀಡ್ಬ್ಯಾಕ್ ಅಂಡ್ ಬ್ರೌಸ್ ಬೈ ಟಚ್ ಇಟ್ಕೊಂಡೆ. ನೋಡೋಣ ಒಂದ್ಸತಿ ನಿಮಗೆ ನೋಡಿಸ್ತೀನಿ. ಇಲ್ಲಿ ಅವರೇ ಕೊಟ್ಟಿರೋ ಸ್ವಲ್ಪ ಜಸ್ಟರ್ಸ್ ಎಲ್ಲ ಓಪನ್ ಆಗುತ್ತೆ. ಫಂಕ್ಷನಲ್ಲಿ ಕೊಟ್ಟಿರೋ ಜಸ್ಟರ್ಸ್ ಎಲ್ಲ ನಮಗೆ ಬೇಕಾಗಿರೋ ಜಸ್ಟರ್ ನಾವು ಇಟ್ಕೋಬೋದು. Suspend secondary TTS engine unchecked. Earpiece mode unchecked. Toggle multi-finger gestures unchecked. Select TTS engine unchecked. ಸೊ ಹಿಂಗೆ ನಾವು ಇಟ್ಕೋಬೋದಾರ ಮಾತು. ಅದಕ್ಕೆ ನಾನು ಸೈಮಲ್ಟೇನಿಯಸ್ಲಿ ಅಂದರೆ ಲೈಟಾಗಿ ಸುಮ್ಮನೆ ಹಾಗೆ ಅಂದರೆ ಟಾಕ್ ಬ್ಯಾಕ್ ಆಫ್ ಮಾಡೋದಕ್ಕೆ 3 ಸೆಕೆಂಡ್ಸ್ ಇಟ್ಕೊಳ್ತೀವಿ ಟಾಕ್ ಬ್ಯಾಕ್ ಆಫ್ ಮಾಡಬೇಕಂದ್ರೆ. ಬಟ್ ಜಿಶೋ ಸೆಟ್ಟಿಂಗ್ಸ್ಗೆ ಹಂಗಲ್ಲ, ಸುಮ್ಮನೆ ಹಿಂಗೆ ಮಾಡಿದರೆ ಅದು ಸಸ್ಪೆಂಡ್ ಆಗತ್ತನ್ನ ಮಾತು. Speech feedback and browse by touch suspended. ನೋಡಿ ಹಿಂಗೆ ಅಂದರೆ ಒಂದು ವಾಲ್ಯೂಮ್ ಕೀನ ಇಟ್ಕೊಂಡು 1 ಸೆಕೆಂಡ್ನಲ್ಲಿ ಇನ್ನೊಂದು ವಾಲ್ಯೂಮ್ನ ಕೂಡ ಪ್ರೆಸ್ ಮಾಡಬೇಕು. ಒಂದು ವಾಲ್ಯೂಮ್ ಕೀನ ಫಸ್ಟ್ ಪ್ರೆಸ್ ಮಾಡಬೇಕು, ಅಪ್ ವಾಲ್ಯೂಮ್ ಕೀನ. Speech feedback and browse by touch resumed. ಅಪ್ ವಾಲ್ಯೂಮ್ನ ಕೀನ ಪ್ರೆಸ್ ಮಾಡಿದ ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಡೌನ್ ವಾಲ್ಯೂಮ್ ಕೀ ಕೂಡ ಪ್ರೆಸ್ ಮಾಡಬೇಕು ಅನ್ನೋದು. ಓಕೆ, ಇದಕ್ಕೆ ಏನೋ ಒಂದು ಜಸ್ಟರ್ ಇಟ್ಕೋಬೋದು, ಬಟ್ ನಾನು ಇದೇ ಇಟ್ಟಿದ್ದೀನಿ, ಇದು ಚೆನ್ನಾಗಿದೆ. Use the headset button checkbox simultaneous. Short press of the volume up key increase media volume. ಶಾರ್ಟ್ ಪ್ರೆಸ್ ಆಫ್ ದ ವಾಲ್ಯೂಮ್ ಅಪ್ ಕೀ ಇನ್ಕ್ರೀಸ್ ದ ಮೀಡಿಯಾ ವಾಲ್ಯೂಮ್. ಅಂದರೆ ಸುಮ್ಮನೆ ಒಂದು ಮೀಡಿಯಾ ವಾಲ್ಯೂಮ್ನ ಜಸ್ಟ್ ಶಾರ್ಟ್ ಆಗಿ ಒಂದ್ಸತಿ ಪ್ರೆಸ್ ಮಾಡಿದರೆ ಇನ್ಕ್ರೀಸ್ ಆಗುತ್ತೆ ಮೀಡಿಯಾ ವಾಲ್ಯೂಮ್. Long press of the volume up key copy. ಲಾಂಗ್ ಪ್ರೆಸ್ ಅಂದರೆ ಮೀಡಿಯಾ ವಾಲ್ಯೂಮ್ ಅಪ್ ಕೀನ ಲಾಂಗ್ ಪ್ರೆಸ್ ಮಾಡಿದರೆ ಇದು ನಮಗೆ ಕಾಪಿ ಆಗುತ್ತೆ. ನಾನು ಹಿಂಗೆ ಸೆಟ್ ಮಾಡಿದ್ದೀನಿ. Long press of the volume up key while the screen is locked timer. ಅಂದರೆ ಸ್ಕ್ರೀನ್ ಲಾಕ್ ಇದ್ದಾಗ ಲಾಂಗ್ ಅಪ್ ಮಾಡಿದರೆ ಅಂದರೆ ಸ್ಕ್ರೀನ್ ಲಾಕ್ ಆಗಿರುತ್ತಲ್ವ, ಆವಾಗ
ನಾವು ಲಾಂಗ್ ಪ್ರೆಸ್ ಮಾಡಿದ್ರೆ ಟೈಮ್ ಲಾಂಗ್ ಅಪ್ ಅಂದ್ರೆ ವಾಲ್ಯೂಮ್ ಅಪ್ ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರೆ ಟೈಮರ್ ಆಗುತ್ತೆ. Short press of the volume down key decrease media volume. ಇದು ನಿಮಗೆ Long ಗೊತ್ತಿದ್ದೆ. press of the volume down key voice assistant. ವಾಯ್ಸ್ ಅಸಿಸ್ಟೆಂಟ್ ಅವರೇ ಇನ್ಬಿಲ್ಟ್ ಆಗಿ ಒಂದು ಕೊಟ್ಟಿರ್ತಾರೆ, ಅದನ್ನ ಬಗ್ಗೆ ಕೂಡ ಸಪರೇಟ್ ವಿಡಿಯೋ ಮಾಡೋಣ. Long press of the volume down key while the screen is locked voice assistant. ಇದು ಕೂಡ ಸೇಮ್ ಸ್ಕ್ರೀನ್ ಲಾಕ್ ಆಗಿದ್ದಾಗ ಇದು ಪರ್ಫಾರ್ಮ್ ಆಗುತ್ತೆ. Use the volume button multi press feature checkbox checked. Unchecked. ಇದು ಅನ್ಚೆಕ್ ಅಲ್ಲಿ ಇರುತ್ತೆ, ಬೇಕಾಗಿದ್ದವ್ರು ಚೆಕ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ 2 ಟೈಮ್ಸ್ ವಾಲ್ಯೂಮ್ ಅಪ್ ಕೀ ಪ್ರೆಸ್ ಮಾಡಿದ್ರೆ ಒಂದು ಶಾರ್ಟ್ ಕಟ್ ಇಟ್ಕೋಬಹುದು, 3 ಟೈಮ್ಸ್ ವಾಲ್ಯೂಮ್ ಅಪ್ ಕೀ ಸೆಟ್ ಮಾಡಿದ್ರೆ ಒಂದು ಶಾರ್ಟ್ ಕಟ್ ಇಟ್ಕೋಬಹುದು. ಆ ಶಾರ್ಟ್ ಕಟ್ ಹೆಂಗೆ ಇಟ್ಕೊಳೋದಂದ್ರೆ ಇದು ಚೆಕ್ ಮಾಡಿದ್ರೇನೆ, ಈ ಚೆಕ್ ಮಾಡಿದ್ರೆ ಡಬಲ್ ಪ್ರೆಸ್ ಟ್ರಿಬಲ್ ಪ್ರೆಸ್ ವಾಲ್ಯೂಮ್ ಅಪ್ ಕೀ ಬಂದ್ರೆ ಕೂಡ ನಾವು ಶಾರ್ಟ್ ಕಟ್ ಇಟ್ಕೋಬಹುದು. ಬಟ್ ಸ್ವಲ್ಪ ಜನ ವಾಲ್ಯೂಮ್ನ ಸ್ಪೀಡಾಗಿ ಜಾಸ್ತಿ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಇದು ಚೆಕ್ ಮಾಡಿ ಶಾರ್ಟ್ ಕಟ್ ಏನೋ ಒಂದು ಜಸ್ಟ್ ಇಟ್ಟಿರ್ತಾರೆ, ಡಬಲ್ ಪ್ರೆಸ್ಗೆ ಅಪ್ ಆ್ಯಂಡ್ ತ್ರಿಬಲ್ ಪ್ರೆಸ್ಗೆ ಪೇಸ್ಟ್ ಹಂಗೆ. ಆವಾಗ ನಾವು ಜಾಸ್ತಿ ಸ್ಪೀಡಾಗಿ ವಾಲ್ಯೂಮ್ನ ಜಾಸ್ತಿ ಮಾಡ್ಕೋಬೇಕಂತ ಟ್ರಿಪಲ್ ಪ್ರೆಸ್ ಡಬಲ್ ಪ್ರೆಸ್ ಮಾಡ್ತಾ ಇದ್ರೆ ಅದು ವಾಲ್ಯೂಮ್ ಜಾಸ್ತಿ ಆಗಲ್ಲ, ನಾವು ಇಟ್ಟಿರೋ ಶಾರ್ಟ್ ಕಟ್ ಆಗುತ್ತೆ. ಇದು ನಿಮಗೆ ಬೇಕಾದವ್ರು ಇಟ್ಕೊಳ್ಳಿ, ಇಲ್ಲಂಗಿರೋರು ನಾರ್ಮಲ್ ಆಗಿ ಇಟ್ಕೊಂಡು ನಾವು ಫಿಂಗರ್ ಜಸ್ಟರ್ಸ್ನ ಇಟ್ಕೊಂಬೋಣ. Double press of the volume up button append. ನೋಡಿ ಇವಾಗ ನಾನು ಇದು ಚೆಕ್ ಮಾಡಿದ್ದೀನಿ, ಆದ್ರಿಂದ ಇದು ಹೇಳ್ತಾ ಇದೆ. ಅದು ಚೆಕ್ ಮಾಡಿದ್ರೆ Double press of the volume up button append. ನಾನು ಇವಾಗ ಡಬಲ್ ಪ್ರೆಸ್ ಆಫ್ ದ ವಾಲ್ಯೂಮ್ ಬಟನ್ ಅಪ್ ಆ್ಯಂಡ್ ಇವಾಗ ನಾನು ಡಬಲ್ ಪ್ರೆಸ್ ಮಾಡ್ತೀನಿ ವಾಲ್ಯೂಮ್ ಅಪ್ ಬಟನ್. ಏನಕ್ಕಂದ್ರೆ ಇವಾಗ ಇದು ಚೆಕ್ ಅನ್ಚೆಕ್ ಅಲ್ಲಿದೆ, ಇವಾಗ ಡಬಲ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ನೋಡಿ ವಾಲ್ಯೂಮ್ ಜಾಸ್ತಿ ಆಗ್ತದೆ. ಇವಾಗ ಅದೇ ಇದನ್ನ ಚೆಕ್ ಮಾಡಿ ಡಬಲ್ ಪ್ರೆಸ್ ಮಾಡ್ತೀನಿ. Use the volume button multi press feature checked. ಇದು ಮಲ್ಟಿ ಪ್ಲಸ್ ಫ್ರೀ ಸರ್. ಇವಾಗ Double press of the volume up button append. ಇವಾಗ ಅಪ್ ಆ್ಯಂಡ್ ಮಾಡೋಣ ಡಬಲ್ ಪ್ರೆಸ್ ಆಫ್ ದ ವಾಲ್ಯೂಮ್ ಅಪ್ ಬಟನ್. ಮುಂಚೆ ಇದು ಅನ್ಚೆಕ್ ಅಲ್ಲಿ ಇದ್ದಾಗ ಡಬಲ್ ಪ್ರೆಸ್ ಮಾಡಿದ್ರೆ ಮೀಡಿಯಾ ವಾಲ್ಯೂಮ್ ಇನ್ಕ್ರೀಸ್ ಆಯ್ತು. ಇವಾಗ ಏನಾಗುತ್ತೆ ನೋಡೋಣ. Appended. ನೋಡಿ ಅಪೆಂಡೆಡ್ ಹಿಂಗೆ ಹೇಳುತ್ತೆ. Triple press of the volume up button. Double press of the volume down button timer. Triple press of the volume down button pause timer. Application volume shortcuts. ಸೊ ಹೀಗೆ ಅನ್ಮಾತು ಇದಕ್ಕೆ ಒಂದೊಂದು ಶಾರ್ಟ್ ಕಟ್ ಇಟ್ಟಿದ್ದೀವಿ. Shortcut key application volume shortcuts. ಅಪ್ಲಿಕೇಶನ್ ವಾಲ್ಯೂಮ್ ಶಾರ್ಟ್ ಕಟ್ಸ್ ನೋಡೋಣ. Application volume. ಏನಿಲ್ಲ, ಇಲ್ಲಿ ನೀವು ನಾವೇ ಏನೊಂದು ಕ್ರಿಯೇಟ್ ಮಾಡ್ಕೋಬೇಕು ಅನ್ಸುತ್ತೆ. ಇದು ಅಷ್ಟು ಯೂಸ್ ಆಗಲ್ಲ ನಮಗೆ. ಸೊ ಟೋಟಲ್ ಶಾರ್ಟ್ ಕಟ್ ಕೀಸ್ ಅಷ್ಟಾಯ್ತು. Shortcut jet navigation gaming mode edge gesture settings navigation settings. ಇದಾಯ್ತು Shortcut key settings. ಶಾರ್ಟ್ ಕಟ್ ಕೀಸ್. Hotkey scheme settings. ಹಾಟ್ ಕೀ ಸ್ಕೀಮ್ ಅಂದ್ರೆ ಏನಿಲ್ಲ, ನಾವು ಟಾಕ್ ಬ್ಯಾಕ್ ನಲ್ಲಿ ನಮಗೆ ಹೆಂಗಾದ್ರೆ ಕೀಬೋರ್ಡ್ ಕನೆಕ್ಟ್ ಮಾಡಿದಾಗ ಅದಕ್ಕೆ ಸಪರೇಟ್ ಆಗಿ ಶಾರ್ಟ್ ಕಟ್ಸ್ ಅಸೈನ್ ಮಾಡಿರ್ತಾರೋ ಇದೆಲ್ಲ ಕೂಡ ಹಾಟ್ ಕೀ ಸ್ಕೀಮ್ ಅಂತ ಕರೀತಾರೆ. ನಾನು ಫಸ್ಟ್ ಇನ್ಸ್ಟಾಲ್ ಮಾಡಿದಾಗ ಇದು CSR ನಲ್ಲಿ ಇಲ್ಲವೇನೋ ಅಂತ ಅನ್ಕೊಂಡೆ, ಬಟ್ ಇದೆ ಹಾಟ್ ಕೀ ಸ್ಕೀಮ್ ನೋಡೋಣ. Hotkey scheme settings. Per application hotkey scheme used to create a new. ನೋಡಿ ಪರ್ ಅಪ್ಲಿಕೇಶನ್ ಹಾಟ್ ಕೀ ಸ್ಕೀಮ್ನ ಕೂಡ ನಾವು ಯೂಸ್ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿದೆ. ಅಂದ್ರೆ ಇಲ್ಲಿ ಇರೋದನ್ನ ಎಡಿಟ್ ಕೂಡ ಮಾಡ್ಕೋಬಹುದು ಟಾಕ್ ಬ್ಯಾಕ್ ಅಲ್ಲಿ ಇದ್ದಾಗೆ. Hotkey scheme default. ಹಾಟ್ ಕೀ ಸ್ಕೀಮ್ ಡಿಫಾಲ್ಟ್ hotkey scheme settings. ಇವಾಗ ಹಾಟ್ ಕೀ ಸ್ಕೀಮ್ ನನ್ನ ಚೇಂಜ್ ಮಾಡಬಹುದೇನೋ ನೋಡೋಣ. Default cancel button. Default checked. ಡಿಫಾಲ್ಟ್ ಇದೆ, ಕ್ಯಾನ್ಸಲ್ ಅಷ್ಟೇ ಇದೆ. ಸೊ ಕ್ಯಾನ್ಸಲ್ ಕ್ಲಿಕ್ ಮಾಡಿದ್ರೆ ಏನಿದೆಯೋ ಎಕ್ಸ್ಪ್ಲೋರ್ ಮಾಡೋಣ. ಹಾಟ್ ಕೀ ಸ್ಕೀಮ್ ಅಲ್ಲಿ Hotkey scheme description. Default hotkey scheme settings. ಡಿಫಾಲ್ಟ್ Hotkey scheme default. Default hotkey scheme settings. ಡಿಫಾಲ್ಟ್ ಹಾಟ್ ಕೀ ಸ್ಕೀಮ್ ಸೆಟ್ಟಿಂಗ್ಸ್ ಇದು ನೋಡೋಣ ಒಂದ್ಸತಿ. Default hotkey scheme settings. Hotkey scheme description. ಓಪನ್ ಆಗ್ತಾ ಇಲ್ಲ, ಮೇ ಬಿ ಅದನ್ನ ಕೀಬೋರ್ಡ್ ಕನೆಕ್ಟ್ ಮಾಡಿದ್ರೆ ಮಾತ್ರ ಓಪನ್ ಆಗತ್ತೆ ಅನ್ಸುತ್ತೆ. Hotkey scheme description. Default. ಡಿಸ್ಕ್ರಿಪ್ಷನ್ ನಾವು ನೋಡಬಹುದು, ಅಂದ್ರೆ ಇದಕ್ಕೆ ಏನಿದೆ. Control plus DPAD underscore left. Left. Control plus page underscore up. Scroll up. Control plus page underscore down. Scroll down. ನೋಡಿ ಹಿಂಗೆ ಇದಕ್ಕೆ ಡಿಫರೆಂಟ್ ಶಾರ್ಟ್ ಕಟ್ಸ್ ಇಟ್ಟಿದ್ದಾರೆ. Control plus H. Home screen. ಇದಕ್ಕೆ ಕಂಟ್ರೋಲ್, ಪ್ರತಿದಕ್ಕೆ ಕಂಟ್ರೋಲ್ ಇರುತ್ತೆ. ಅಂದ್ರೆ ಒಂದ್ಸತಿ ಟ್ಯಾಬ್ ಹೆಂಗಿದೆಯೋ ಹಂಗೆ ಕಂಟ್ರೋಲ್ ಇದೆ. Control plus N. Notification bar. ಕಂಟ್ರೋಲ್ ಪ್ಲಸ್ ಎನ್ ನೋಟಿಫಿಕೇಶನ್ Control plus ಬಾರ್. P. Recent applications. ಕಂಟ್ರೋಲ್ ಪ್ಲಸ್ ಪಿ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಏನ್ ಬರ್ತಾರೆ, ಏನಕ್ಕಂದ್ರೆ ಕೀಬೋರ್ಡ್ ಕನೆಕ್ಟ್ ಮಾಡಿದ್ರೆ ಮಾತ್ರ ನಮ್ಗೆ ಇದು ಯೂಸ್ ಆಗತ್ತೆ ಅಂತ ಅನಿಸ್ತಾ ಇದೆ. ಸೊ ಕೀಬೋರ್ಡ್ ಪ್ರಸ್ತಕ್ಕೆ ನಂಗೆ ಇಲ್ಲಿಲ್ಲ. ಅಂಡ್ ನೆಕ್ಸ್ಟ್ ನೋಡಿಸ್ತೀನಿ ಇದು ಕೂಡ. Hotkey scheme settings. Per application hotkey scheme used to create a new per application. ಇದು ಕೂಡ ಅಷ್ಟೇ, ನಾವು ಹಾಟ್ ಕೀ ಸ್ಕೀಮ್ ಅನ್ನ ಪರ್ ಅಪ್ಲಿಕೇಶನ್ಗೆ ಡೌನ್ಲೋಡ್ ಮಾಡಿದಾಗ ಒಂದ್ಸತಿ ಕೀಬೋರ್ಡ್ ಕನೆಕ್ಟ್ ಮಾಡಿ ಯೂಟ್ಯೂಬ್ ನಲ್ಲಿ ಏನೋ ಒಂದು ಜಸ್ಟ್ ಹಾಟ್ ಕೀ ಸ್ಕೀಮ್ ಜಸ್ಟರ್ ಯೂಸ್ ಮಾಡಿದ್ರೆ ಅದಕ್ಕೆ ಮಾತ್ರ ನಿಮಗೆ ಪರ್ ಅಪ್ಲಿಕೇಶನ್ ಬಗ್ಗೆ ಗೊತ್ತೇ ಇರುತ್ತೆ. ಓಕೆ ನೆಕ್ಸ್ಟ್ ನೋಡೋಣ. ಇದು ಆಯ್ತು. Fingerprint reader clicking settings. Hotkey scheme settings. ಇದಾಯ್ತು ಕ್ಲಿಕ್ಕಿಂಗ್ ಸೆಟ್ಟಿಂಗ್ಸ್. ಇದು ನೋಡೋಣ. Clicking settings. Use single tap to activate the focused item checkbox on check controls. ಓಕೆ ಇದು ಮಾಡಿದ್ರೆ ಸಿಂಗಲ್ ಟ್ಯಾಪ್ ಟು ಆಕ್ಟಿವೇಟ್. ಇದು ಟಾಕ್ ಬ್ಯಾಕ್ ನಲ್ಲಿ ನೋಡಿದ್ರೆ ಒಂದ್ಸತಿ ಚೆಕ್ ಮಾಡೋಣ. ಏನಕ್ಕಂದ್ರೆ ಸೇಮ್ ಇದನ್ ಮೇಲೆ ಒಂದ್ಸತಿ ಫೋಕಸ್ ಮಾಡ್ಬಿಟ್ಟು ಇನ್ನೊಂದ್ಸತಿ
ಜಸ್ಟ್ ಟಚ್ ಮಾಡಿದ್ರೆ ಇದು ಆಗುತ್ತೆ. ಇವಾಗ ನೋಡಿ ಫೋಕಸ್ ಮಾಡ್ತಾ ಇದ್ದೀನಿ. Use single tap to activate the focus ಇವಾಗ item checkbox. ಸಿಂಗಲ್ ಟ್ಯಾಪ್ Check ಮಾಡ್ತಾ ಇದ್ದೀನಿ. Use- ನೋಡಿ ಅನ್ಚೆಕ್, ಇದು ಚೆಕ್ ಆಯ್ತು. ಸುಮ್ಮನೆ ಅದೇ ಫೋಕಸ್ ಮಾಡಿದ ಸೆಕೆಂಡ್ ಅಲ್ಲೇ ಇಡ್ಬೇಕು ಅನ್ವತ್ತು. Use ಇವಾಗ ಅನ್ಚೆಕ್ ಅಲ್ಲಿದೆ, ಚೆಕ್ ಮಾಡೋಣ. unchecked. ನೋಡಿ ಸುಮ್ಮನೆ ನಾವು ಹಿಂಗೆ ಕೂಡ ಮಾಡ್ಬೋದು. ಅಂದರೆ ಆಪ್ಷನ್ ಏನೋ ನೋಡಿದಿರ ನಮಗೆ ಆ್ಯಕ್ಚುಲಿ ಸ್ವಲ್ಪ ಆ್ಯಪ್ಸಲ್ಲಿ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ ಈ ಆಪ್ಷನೇ ಇರುತ್ತೆ ಅಂತ. ಒಂದು ಸತಿ ನಾವು ಈ ಸಿಂಗಲ್ ಟ್ಯಾಪ್ ಆ್ಯಕ್ಟಿವೇಟ್ ಮಾಡಿದಾಗ ಕರೆಕ್ಟ್ ಪ್ಲೇಸಲ್ಲಿ ನಾವು ಟಚ್ ಮಾಡಿದ್ರೆ ಅದು ಸೇಮ್ ಸಿಂಗಲ್ ಟ್ಯಾಪ್ ಥರ ಆಗುತ್ತೆ ಮತ್ತು. Use single tap to act. Checked. Unchecked. Use single tap. Checked. Unchecked. ತುಂಬ ಕಷ್ಟವಾಗಿದೆ ಟಾಕ್ ಬ್ಯಾಕ್ ಅಂದರೆ ತುಂಬ ಕಷ್ಟವಾಗಿದೆ. ನೆಕ್ಸ್ಟ್ ನೋಡೋಣ ಏನಿದೆಯೋ. Use lift to activate checkbox. Unchecked controls. Whether lifting the finger off the screen activates the element under it. If the finger is kept on the screen for a certain time, the element is not activated. ಇದು ನಾವು ಚೆಕ್ ಮಾಡಿದರೆ ಏನಂದರೆ ನಾವು ಒಂದು ಎಲಿಮೆಂಟ್ ಮೇಲೆ ಅಂದರೆ ನಮಗೆ ಒಂದು ಎಲಿಮೆಂಟ್ ಮೇಲೆ ನಾವು ಫಿಂಗರ್ ಇಡ್ತೀವಿ. Use lift to activate checkbox. Check controls. ಸಾರಿ Checked. ಇವಾಗ ನಾವು ಒಂದು ಎಲಿಮೆಂಟ್ ಮೇಲೆ ಫಿಂಗರ್ ಇಟ್ಟು ಅದು ಒಂದು 2-3 ಸೆಕೆಂಡ್ಸಲ್ಲೇ ಆ ಫಿಂಗರ್ ತೆಗೆದ್ರೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಬಟ್ ನಾವು ತುಂಬ ಹೊತ್ತು ಆ್ಯಕ್ಟಿವೇಟ್ ಮಾಡೋಣ ಬೇಡವಾ ಅಂತ ಲೇಟಾಗಿ ಮಾಡಿದರೆ ಅದು ಯೂಸ್ ಆಗಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. Use lift to activate checkbox. Check controls. Whether ನೋಡಿ ಇವಾಗ ನಾನು ಫಸ್ಟು ಆ ಯೂಸ್ ಲಿಫ್ಟ್ ಆ್ಯಕ್ಟಿವೇಟ್ ಇದೆ ಎಲ್ಲಿದೆ ನೋಡೋಣ. Use lift to activate. Unchecked. ಇವಾಗ ನಾನು 2 ಸೆಕೆಂಡ್ಸಲ್ಲೇ ತೆಗೆದುಬಿಟ್ಟೆ. Use lift to activate. Checked. ಇವಾಗ ತುಂಬ ಹೊತ್ತು ಹಿಡ್ಕೊಳ್ತೀನಿ ಆಗತ್ತೆ ನೋಡೋಣ. Use lift to activate checkbox. Check controls. Whether lifting the finger off ಇವಾಗ the ಲಿಫ್ಟ್ screen activates ಮಾಡ್ತೀನಿ. the element under it. ನೋಡಿ If the finger is ಏನಾಗ್ತಾ kept on ಇಲ್ಲ. the screen for a certain. ಬಟ್ Unchecked. ಅದೇ ಇವಾಗ ನೋಡಿದ್ರೆ Use lift to unchecked. ಸುಮ್ಮನೆ ಹಿಂಗೆ ಫಿಂಗರ್ ತೆಗಿತಾನೆ ಅನ್ಚೆಕ್ ಆಯ್ತು. Checked. Unchecked. ಇದು ಲಿಫ್ಟ್ ಆಪ್ಷನ್ ಮತ್ತು. Use the direct click instead of accessibility click checkbox. Unchecked controls. Whether a direct click is used instead of accessibility click. This option simulates a physical click in the element's position, which might improve accessibility of some applications. ಇದೇನಂದ್ರೆ ಡೈರೆಕ್ಟ್ ಕ್ಲಿಕ್ ಆಪ್ಷನ್ ಇದು ನಮಗೆ ತುಂಬ ಡೇಂಜರ್ ಅಂದರೆ ಸ್ವಲ್ಪ ಅವಸರ ಇಲ್ಲ ಅಂತ ಹೇಳ್ಬೋದು. Perform a long click action when finger stays on an element checkbox. Check controls. Whether use the direct perform a long click action when finger stays on an element checkbox. Check controls. Whether a long click action is simulated when your finger stays on a given element for 1 second. ಅಂದರೆ ನಾವು ಲಾಂಗ್ ಕ್ಲಿಕ್ ಮಾಡ್ತೀವಲ್ವಾ ಅದು ಅಂದರೆ ಒಂದ್ಸತಿ ಡಬಲ್ ಟ್ಯಾಪ್ ಲಾಂಗ್ ಕ್ಲಿಕ್ ಮಾಡ್ತೀವಿ. ಅದೇ ಇವಾಗ ಏನಂದರೆ ಫಿಂಗರ್ ಸುಮ್ಮನೆ ಅದರ ಮೇಲೆ ಇಟ್ಟರೆ ಕೂಡ ಲಾಂಗ್ ಕ್ಲಿಕ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಅಷ್ಟು ಆಕ್ಯುರಸಿನೋ ಇಲ್ವೋ ನಮಗೆ ಗೊತ್ತಿಲ್ಲ. Display the current per app gestures menu on long press checkbox. Check controls. Whether the current per app gestures menu is displayed when your finger stays on an element for a longer time. ಎಸ್, ಅಂದರೆ ಇವಾಗ ಯೂಟ್ಯೂಬ್ನಲ್ಲಿ ಪಾಸ್ ವೀಡಿಯೋಗೆ ಒಂದು ಜಸ್ಟರ್ ಪರ್ ಅಪ್ಲಿಕೇಶನ್ ಜಸ್ಟರ್ ಇಟ್ಟಿರ್ತಾರೆ. ಇವಾಗ ನಮಗೆ ಪಾಸ್ ವೀಡಿಯೋಗೆ ಏನೋ ಗೊತ್ತಿರಲ್ಲ, ಆ ಪಾಸ್ ವೀಡಿಯೋ ಮೇಲೆ ಫಿಂಗರ್ ಇಟ್ಕೊಳ್ತಾ ಇದ್ರೆ ಅದು ಡಿಸ್ಪ್ಲೇ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ನಾನು ನೋಡಲಿಲ್ಲ. Display unavailable actions in the current per app gestures menu checkbox. Checked. ಇದೇನೋ ಅನ್ಅವೈಲಬಲ್ ಆಕ್ಷನ್ಸ್ ಅಂದ್ರೆ ನಾವು ಚೆಕ್ಕಲ್ಲೇ ಹೇಳಿ ಇದು ನಮಗೆ ಅಷ್ಟು ಅವಸರ ಇರಲ್ಲ. Double tap and hold delay 750. ಡಬಲ್ ಟ್ಯಾಪ್ ಅಂಡ್ ಹೋಲ್ಡ್ ಇಲ್ಲ ಅಂದ್ರೆ ಇವಾಗ ನಾವು ಲಾಂಗ್ ಪ್ರೆಸ್ ಮಾಡೋ ಟೈಮ್ನಲ್ಲಿ ಎಷ್ಟು ಸೆಕೆಂಡ್ಸ್ ತಗೋಬೇಕು ಅಂತ 750 ಇದೆ, ಹಂಗೆ ಇಡೋಣ. Lift your finger to activate the menu option under a checkbox. Unchecked. ಇದು ಸೇಮ್ ಆ ಮೇಲೆ ಕೊಟ್ಟಿರೋ ಆಪ್ಷನ್ ತರಾನೇ ಇದೆ, ನೋಡೋಣ. Checked. Display the current per app gestures. Display unavailable. Double tap and lift your finger to activate the menu option under a checkbox. Checked. Unchecked. ಹಾಗೆ ಇದೆ ಮೆನ್ಯೂ ಆಪ್ಷನ್ ಅಂತ ಹೇಳ್ತಾ ಇದೆ, ಅಂದ್ರೆ ಓನ್ಲಿ ರೀಸೆಂಟ್ ಅಪ್ಲಿಕೇಶನ್ ಅದಕ್ಕೆ ಯೂಸ್ ಆಗುತ್ತೆ ಅನ್ಕೋತೀನಿ. ಇವಾಗ ಚೆಕ್ ಮಾಡಿದ್ದೇನಲ್ಲ, ಇವಾಗ ರೀಸೆಂಟ್ ಅಪ್ಲಿಕೇಶನ್ ಬಟನ್ ಮೇಲೆ ಅವು ಮೆನ್ಯೂಸ್ ಆದ್ರಿಂದ ಅವು ಮೇಲೆ ಇತ್ತು, ಅಂದರೆ ಹೋಮ್ ಸ್ಕ್ರೀನು ಬ್ಯಾಕು ರೀಸೆಂಟ್ ಅಪ್ಲಿಕೇಶನು ಅದಕ್ಕೆ ಮಾತ್ರ ಅದನ್ನ ಮೇಲೆ ಫಿಂಗರ್ ಇಟ್ಟು ತೆಗಿತಾನೆ, ಅದಕ್ಕೆ ಆ ಬಟನ್ಸ್ಗೆ ಮಾತ್ರ ನಮಗೆ ಯೂಸ್ ಆಗುತ್ತೆ. ಮತ್ತೆ ಇವಾಗ ನೋಡೋಣ, ರೀಸೆಂಟ್ ಅಪ್ಲಿಕೇಶನ್ ಮೇಲೆ ಫಿಂಗರ್ ಇಟ್ಟು ತೆಗಿತೀನಿ. Home button. Overview button. Overview ವರ್ಕ್ button. ಆಗ್ತಾ ಇಲ್ಲ ಅಷ್ಟು Double ನಮಗೆ. tap. Lift your finger to activate the menu option under a checkbox. Checked. Unchecked. ಅನ್ಚೆಕ್ ಮಾಡಿದ್ದೀನಿ. Use lift to activate software navigation keys. Checkbox. Unchecked. ಇದೇನೋ ಸಾಫ್ಟ್ವೇರ್ ನ್ಯಾವಿಗೇಷನ್ ಕೀಸ್ ಅಂತೆ, ಅಂದರೆ ಮೋಸ್ಟ್ಲಿ ಹಾಟ್ ಕೀ ಸ್ಕೀಮ್ಗೆ ರಿಲೇಟ್ ಆಗಿರುತ್ತೆ, ನಾವು ನೋಡಬೇಕು. Clicking settings. ಸೊ ಕ್ಲಿಕ್ಕಿಂಗ್ ಸೆಟ್ಟಿಂಗ್ಸ್ ಅಂದರೆ ಅಷ್ಟು. ಇನ್ನು ನೆಕ್ಸ್ಟ್ ಆಪ್ಷನ್ ನೋಡೋಣ. Fingerprint. Other set. Multi-part gesture set. Clicking settings. ಮಲ್ಟಿಪಾರ್ಟ್ ಜೆಸ್ಟರ್ ಸೆಟ್ಟಿಂಗ್ಸ್ ಅಂದರೆ ಇದಕ್ಕೆ ನಿಜ ಅಂದರೆ ತುಂಬ ಹೊತ್ತು ಟೈಮ್ ಆಗುತ್ತೆ, ಸೊ ಅದಕ್ಕೆ ಸಪ್ರೇಟ್ ವೀಡಿಯೋನ ಮಾಡಬೇಕು. ಬಟ್ ಇಲ್ಲಿ ಒಂಥರ ನೋಡಿಸ್ತಾರೆ ಮಲ್ಟಿಪಾರ್ಟ್ ಜೆಸ್ಟರ್ ಸೆಟ್ಟಿಂಗ್ಸ್ ಅಂದರೆ, ಬಟ್ ಮಲ್ಟಿಪಾರ್ಟ್ ಜೆಸ್ಟರ್ ಸೆಟ್ಟಿಂಗ್ಸ್ ಅಂದರೆ ಬೇರೆ ಆ್ಯಕ್ಚುಲಿ, ಅದನ್ನ ಬಗ್ಗೆ ಹೇಳ್ತೀನಿ. ಫಿಂಗರ್ ಪ್ರಿಂಟ್ ರೀಡರ್ ಜೆಸ್ಟರ್ಸ್, ಅದಕ್ಕೆ ನನ್ನ ಮೊಬೈಲ್ಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ, ಅದು ಒಂದ್ಸತಿ ಅಷ್ಟು ವರ್ಕ್ ಆಗಲ್ಲ. ಫರ್ ನೋಡಿಸ್ತೀನಿ. ಇವಾಗ ಅನ್ಚೆಕ್ ಅಲ್ಲಿದೆ, ಚೆಕ್ ಮಾಡೋಣ.
Left swipe, go back. ಫಿಂಗರ್ ಪ್ರಿಂಟ್ ಮೇಲೆ ಇಟ್ಟು ಲೆಫ್ಟ್ ಸ್ವೈಪ್ ಮಾಡಿದ್ರೆ ಗೋ ಬ್ಯಾಕ್ ಅಂತೆ, Right swipe, click. ರೈಟ್ ಸ್ವೈಪ್ ಕ್ಲಿಕ್ ಅಂತೆ. Up swipe, previous focusable element. Characters. Down swipe, next focusable element. ಹಿಂಗೆ ಫಿಂಗರ್ ಪ್ರಿಂಟ್ ಮೇಲೆ ಇಟ್ಟು ನಾವು ಸ್ಕ್ರೀನ್ನ ಕಂಟ್ರೋಲ್ ಮಾಡೋದು. ಅದು ಒಂದು ರಕವಾಗ ಬೆಸ್ಟೇ. ಏನಕ್ಕಂದರೆ ಇವಾಗ ನಾವು ನಾರ್ಮಲ್ ಪೀಪಲ್ ಏನೋ ಮೂವಿ ನೋಡ್ತಾ ಇರ್ತಾರೆ, ನಾವು ಸ್ಕ್ರೀನ್ ಮೇಲೆ ಕೈ ಇಟ್ಟು ಅದನ್ನ ಇದು ಮಾಡ್ತಾ ಇದ್ರೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತಲ್ವ. ಹಾಗೆ ಅದಕ್ಕೆ ಫಿಂಗರ್ ಪ್ರಿಂಟ್ ಮೇಲೆ ಇಟ್ಬಿಟ್ಟು ನಾವು ನಮಗೆ ಬೇಕಾಗಿರೋ ಕೆಲಸ ಮಾಡ್ಬೋದು. ಬಟ್ ನನಗೆ ಫಿಂಗರ್ ಪ್ರಿಂಟ್ ಇಲ್ಲ, ಸೊ ಅದಕ್ಕೆ ನೋಡ್ಸೋಕ್ಕಾಗಲ್ಲ. Fingerprint reader gestures. ಸೊ Use fingerprint reader gestures checkbox, check pin. Uncheck. TTS rate default. ಓಕೆ, ಇದು ಅನ್ಚೆಕ್ಕಲ್ಲಿದ್ದೀನಿ. Operation TTS rate default. Other setting TTS rate default. ಇವಾಗ ಅದರ್ ಸೆಟ್ಟಿಂಗ್ಸ್ ಏನಿದೆಯೋ ನೋಡೋಣ. Other settings. Shake action settings, no command. Shake sensitivity 20. Shake action. ಶೇಕ್ ಆಕ್ಷನ್ ಸೆಟ್ಟಿಂಗ್ಸ್. Use the node browse. Use allow resuming the screen reader. Use browse by touch. Use multi-finger gestures checkbox unchecked on. ಓಕೆ, ಫಸ್ಟ್ ಏನಿದೆ ಅಂದರೆ Shake action settings, no command. ಶೇಕ್ ಆಕ್ಷನ್ ಸೆಟ್ಟಿಂಗ್ಸ್ ಅಂದರೆ ನಾವು ಸ್ಕ್ರೀನ್ ಶೇಕ್ ಮಾಡಿದ್ರೆ ಏನೋ ಒಂದು ಕಮಾಂಡ್ ಇಟ್ಕೋಬಹುದು Shake ಅನ್ನೋದು. tools and custom voice command. Main menu unchecked. Recognition menu unchecked. Current per app gestures menu unchecked. Functions menu unchecked. G2O settings unchecked. ಸೊ ಹಿಂಗೆ ಇಟ್ಕೋಬಹುದು. ಒಂದ್ಸತಿ ಫಂಕ್ಷನ್ ಮೆನ್ಯೂ ಇಟ್ಬಿಟ್ಟು Functions menu unchecked. Other ಇದನ್ನ settings. ಚೆಕ್ ಮಾಡಿ ಶೇಕ್ ಮಾಡೋಣ. ಇನ್ನು Shake sensitivity 20. Shake action settings functions menu. ನೋಡಿ, ಏನು ನೋ ಯೂಸ್, ಇದಷ್ಟು Shake sensitivity 20. ಚೆನ್ನಾಗಿಲ್ಲ, ಸುಮ್ಮನೆ ಆಪ್ಷನ್ ವರ್ಕ್ ಆಗ್ತಾ ಇಲ್ಲ. Allow answering an incoming call with a shake checkbox unchecked. ಇದೇನಂದ್ರೆ ನಾವು ಶೇಕ್ ಮಾಡಿದ್ರೆ ಕಾಲ್ ಆನ್ಸರ್ ಆಗೋದು. ಇದು ಅನ್ಚೆಕ್ಕಲ್ಲಿರೋದೇ ಬೆಸ್ಟ್. ಏನಕ್ಕಂದ್ರೆ ನೀವು ಫೋನ್ನ ಪಾಕೆಟಲ್ಲಿ ಇಟ್ಕೊಂಡಾಗ ಶೇಕ್ ಮಾಡ್ತಾ ತೆಗಿತ್ರಲ್ವಾ ಕಾಲ್ ಬಂದಾಗ, ಆವಾಗೇ ಆನ್ಸರ್ ಆಗಿಬಿಟ್ರೆ ಕಷ್ಟ ಅಲ್ವಾ. ನಾವು ನೇಮ್ ನೋಡ್ದಿರಾನೆ ಡೈರೆಕ್ಟಾಗಿ ಫೋನ್ನ ತೆಗಿಯೋ ಟೈಮ್ನಲ್ಲೇ ಆನ್ಸರ್ ಆದರೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ನನ್ನ ಮಾತು. ಅದಕ್ಕೆ ಇದು ನನ್ನ ರೆಕಮೆಂಡೇಶನ್ ಅಂದರೆ 90% ಅನ್ಚೆಕ್ ಮಾಡ್ಕೊಳ್ಳೋದೇ ಬೆಸ್ಟ್ ಅಂತ. Disable custom gestures and character by character browsing mode checkbox checked. ಅಂದರೆ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಬ್ರೌಸಿಂಗ್ ಮೋಡ್ ಅನ್ನೋದೊಂದಿರುತ್ತೆ. ಅದು ಕ್ಯಾರೆಕ್ಟರ್ಸು, ವರ್ಡ್ಸು, TTS ರೇಟ್ ಡಿಫಾಲ್ಟ್ ಅವು ಇಟ್ಕೊಂಡವ್ರಿಗೆ ಈ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಬ್ರೌಸಿಂಗ್ ಮೋಡ್ ಅನ್ನೋದು ಅಷ್ಟು ಅಸಲು ಯೂಸೇ ಇರಲ್ಲ. ಬಟ್ ಅವು ಇಟ್ಕೊಳ್ಳಂಗಿರೋರು ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಬ್ರೌಸಿಂಗ್ ಮೋಡ್ಗೆ ಒಂದು ಜೆಸ್ಟರ್ ಕೊಟ್ಟಿರ್ತಾನೆ. ಆ ಜೆಸ್ಟರ್ ಯೂಸ್ ಮಾಡಿದ ಬಿಗಿನರ್ಸ್ಗೆಲ್ಲರಿಗೂ ಕ್ಯಾರೆಕ್ಟರ್ಸ್ ನಾವು ಬರ್ತಾ ಇರುತ್ತೆ ಮಾತು. ಆವಾಗ ನಮಗೆ ಕಸ್ಟಮ್ ಜೆಸ್ಟರ್ಸ್ ಏನಾದ್ರು ಸೆಟ್ ಮಾಡಿದರೆ ಮೊತ್ತ ಡಿಸೇಬಲ್ ಆಗಿರುತ್ತೆ. ವೆನ್ ಆ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಬ್ರೌಸಿಂಗ್ ಮೋಡ್ ಟರ್ನ್ ಆಫ್ ಮಾಡಿದಾಗ ಮತ್ತು ಕಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಮಾತು. ಬಟ್ ಒನ್ಸ್ ನೀವು ಕ್ಯಾರೆಕ್ಟರ್ಸ್, ವರ್ಡ್ಸು, TTS, ಡಿಫಾಲ್ಟು, ಹೆಡ್ಡಿಂಗ್ಸು ಅವು ಕಸ್ಟಮೈಸ್ ಮಾಡಿ ಇಟ್ಕೊಂಡಾಗ ನಿಮ್ಗೆ ಇದೇನು ಯೂಸ್ ಇರಲ್ಲ. Use the node browsing mode checkbox unchecked. ನೋಡ್ ಬ್ರೌಸಿಂಗ್ ಮೋಡ್ ಅಂತ ಇದು ಅಷ್ಟು ಯೂಸ್ ಇಲ್ಲ. Use multi-finger gestures checkbox unchecked only 11 and above is supported. ಅಂದರೆ ಇದು ನಮ್ಮದು ಆಂಡ್ರಾಯ್ಡ್ 10. ಸೊ ಆಂಡ್ರಾಯ್ಡ್ 11, ಆಂಡ್ರಾಯ್ಡ್ 12ಗೆ ಮಲ್ಟಿ ಫಿಂಗರ್, 2 ಫಿಂಗರು, 3 ಫಿಂಗರ್ ಹಾಗೆ ಇಟ್ಕೋಬೋದು ಅನ್ನೋ ಮಾತು. Use multi-finger gestures. Use browse by touch. Do not disable if you are blind. Checkbox checked. ಬ್ರೌಸ್ ಬೈ ಟಚ್ ಅಂದರೆ ಇದು ಚೆಕ್ಕಲ್ಲಿ ಇಟ್ಕೊಂಡಿರಿ. ಏನನ್ನ ಎಕ್ಸ್ಟೆನ್ಷನ್ಸ್ ಯೂಸ್ ಮಾಡೋ ಕಾಲಕ್ಕೆ ಇದು ಯೂಸ್ ಆಗ್ಬೋದು ನಿಮಗೆ. ಅಂದರೆ ವಾಯ್ಸ್ ಇನ್ಪುಟ್ ಪ್ರಾಬ್ಲಮ್ ಇದಲ್ವಾ CSRನಲ್ಲಿ, ಅದಕ್ಕೋಸ್ಕರ ಒಂದು ಎಕ್ಸ್ಟೆನ್ಷನ್ ಇದೆ, ಅದು ಡೌನ್ಲೋಡ್ ಮಾಡಿಕೊಂಡೆ ನಾನು. ಅದು ನಿಮ್ಗೆ ವಾಯ್ಸ್ ಇನ್ಪುಟ್ ಪ್ರಾಪರಾಗಿ ವರ್ಕ್ ಮಾಡಬೇಕಂದ್ರೆ ಈ ಆಪ್ಷನ್ ಚೆಕ್ ಮಾಡಿ ಇರಲಿ. ಅಂದರೆ ಈ ಆಪ್ಷನ್ ಚೆಕ್ ಮಾಡಿತ್ತು ವಾಯ್ಸ್ ಇನ್ಪುಟ್ನ ಕ್ಲಿಕ್ ಮಾಡಿದಷ್ಟು ಮಾತ್ರನ ಸಾಲ್ವ್ ಆಗಲ್ಲ. ಬಟ್ ಏನಂದ್ರೆ ಬ್ರೌಸ್ ಬೈ ಟಚ್ ಏನಂದರೆ ಇದಕ್ಕಾನ ಒಂದು ವೇಳೆ ಬ್ರೌಸ್ ಬೈ ಟಚ್ನ ನಾವು ಸಸ್ಪೆಂಡ್ ಮಾಡಿದರೆ ಸೇಮ್ ನಾರ್ಮಲ್ ಪರ್ಸನ್ ಮೊಬೈಲ್ನ ಹೆಂಗೆ ಯೂಸ್ ಮಾಡಿದ್ರೋ ಹಾಗೆ ಇರುತ್ತೆ, ಏನು ಜಸ್ಟರ್ ವರ್ಕ್ ಆಗಲ್ಲ. ಬಟ್ ನಾವು ಸ್ಕ್ರೀನ್ ಮೇಲೆ ಸುಮ್ಮನೆ ಜಸ್ಟ್ ಸಿಂಗಲ್ ಟೈಪ್ ಮಾಡಿದ್ರೆ ಆಪ್ಷನ್ ಎಲ್ಲ ಅನೇಬಲ್ ಆಗ್ತಾ ಇರುತ್ತೆ. ಬಟ್ ನಾವು ಏನೇನು ಆಪ್ಷನ್ಸ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಕಾಣಿಸ್ತಾ ಇರುತ್ತೆ. ಅಂದರೆ ಪಾರ್ಷಲ್ ಬ್ಲೈಂಡ್ಸ್ ಆರ್ ನಾರ್ಮಲ್ ಪೀಪಲ್ಗೆ ಮೊಬೈಲ್ ಕೊಟ್ಟಾಗ ಈ ಆಪ್ಷನ್ನ ನಾವು ಕೊಟ್ಟಾಗ ಬ್ರೌಸ್ ಬೈ ಟಚ್ ಅನ್ನೋದು 5th ಎಪಿಸೋಡ್ನಲ್ಲೇ ನಾನು ಹೇಳಿದೆ. ಸೊ ಅವ್ರಿಗೆ ಕೊಟ್ಟಾಗ ನಮಗೆ ಹೇಳ್ತಾ ಇರುತ್ತೆ, ಅಂದರೆ ಅವ್ರು ಏನೇನು ಯೂಸ್ ಮಾಡ್ತಾ ಇದ್ದಾರೆ, ಸೇಮ್ ಅವ್ರ ಥರನೇ ಮೊಬೈಲ್ ಇರುತ್ತೆ, ಬಟ್ ಅವ್ರು ಏನು ಯೂಸ್ ಮಾಡ್ತಾ ಇರುತ್ತೆ ಎಲ್ಲ ಆಪ್ಷನ್ಸ್ ಹೇಳ್ತಾ ಇರುತ್ತೆ. Use browse by touch. Do not disable if you are blind. Checkbox checked. ಚೆಕ್ಕಲ್ಲೇ ಇರಲಿ ಇದು. ಏನಕ್ಕಂದರೆ ಒಂದೊಂದ್ಸತಿ ಇದು ಯೂಸ್ ಆಗ್ಬೋದು. Allow resuming the screen reader exclusively from the notification bar. Checkbox checked. ಇದು ಒಳ್ಳೆ ಆಪ್ಷನ್. ಏನಕ್ಕಂದರೆ ನೀವು ಒಂದ್ಸತಿ ಸ್ಪೀಚ್ ಫೀಡ್ಬ್ಯಾಕ್ ಆ್ಯಂಡ್ ಬ್ರೌಸ್ ಬೈ ಟಚ್ ಅದೇ ವಾಲ್ಯೂಮ್ ಕಿಸ್ ಶಾರ್ಟ್ಕಟ್ ಇಟ್ಕೊಂಡಿರ್ತಾರಲ್ವ, ಶಾರ್ಟ್ಕಟ್ ಇಟ್ಕೊಂಡ್ರೆ ನೋಟಿಫಿಕೇಶನ್ ಬಾರಿಂದ ಕೂಡ ನಾವು ಸ್ಕ್ರೀನ್ ರೀಡರ್ನ ಅಲೌ ಮಾಡ್ಬೋದು. ಒಂದ್ಸತಿ ವಾಲ್ಯೂಮ್ ಬಟನ್ಸ್ ವರ್ಕ್ ಆಗದಾಗ ಅಂಥ ಟೈಮಲ್ಲಿ ನಾರ್ಮಲ್ ಪೀಪಲ್ಗೆ ಹೇಳಿ ಇದು ಆನ್ ಮಾಡಿಕೊಂಡು
ಮತ್ತು ನಾವು ಬೇರೆ ಅಡ್ಜಸ್ಟರ್ ಇಟ್ಕೋಬೋದು. Other settings. ಸೊ ಇಷ್ಟೇ ಅದರ್ ಸೆಟ್ಟಿಂಗ್ಸ್, ಟೋಟಲ್ ಆಪರೇಷನ್ ಸೆಟ್ಟಿಂಗ್ಸ್, Other settings. Navigate up button. ಟೋಟಲ್ ಆಪರೇಷನ್ ಸೆಟ್ಟಿಂಗ್ಸ್ ನಾವು ಮಾಡಿದ್ವಿ. ಬಟ್ ನ್ಯಾವಿಗೇಷನ್ ಸೆಟ್ಟಿಂಗ್ಸ್ ಅಂತ ಒಂದು ಮಾತ್ರ ಬ್ಯಾಲೆನ್ಸ್ ಇದೆ. ಅದು ನೆಕ್ಸ್ಟ್ ಪಾರ್ಟ್ ಅಲ್ದಿರ ನೆಕ್ಸ್ಟ್ ಪಾರ್ಟ್ನಲ್ಲಿ ನಾವು ಹೇಳ್ತೀವಿ. ಅಂದರೆ ಏಯ್ತ್ ಪಾರ್ಟ್ನಲ್ಲಿ ನ್ಯಾವಿಗೇಷನ್ ಸೆಟ್ಟಿಂಗ್ಸ್ ಅಂದರೆ ಕ್ಯಾರೆಕ್ಟರ್ಸ್, ವರ್ಡ್ಸು ಇವು ಹೇಗೆ ಸೆಟ್ ಮಾಡಿಟ್ಕೊಳ್ಳೋದು ಅಂತ ಮೊತ್ತ ಹೇಳ್ತೀವಿ. System launcher. ಓಕೆ, ದಿಸ್ ಈಸ್ ದ ವಿಡಿಯೋ ಗೈಸ್. ಆ್ಯಂಡ್ ಈ ವಿಡಿಯೋ ನಿಮಗೆ ನಚ್ಚಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಂದ ಅವ್ರಿಗೆ ಕೂಡ ಈ ಜಿ ಶೋ ಬಗ್ಗೆ ತಿಳಿಯುತ್ತೆ. ಹಾಗೆ ಇಂಥ ವೀಡಿಯೋಸ್ ಮತ್ತು ನಿಮಗೆ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಪಕ್ಕನಿರೋ ಆಪ್ಷನ್ಸ್ನಲ್ಲಿ ಆಲ್ ಅಂತಿರುತ್ತೆ, ಬೆಲ್ ಐಕಾನ್ದು. ಸೊ ಅದು ಆ್ಯಕ್ಟಿವೇಟ್ ಮಾಡೋದ್ರಿಂದ ನಾವು ಏನು ವೀಡಿಯೋ ಇಟ್ಟರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ನೆಕ್ಸ್ಟ್ ವೀಡಿಯೋನಿಂದ ನಾವು ಮೀಟ್ ಆಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. Screen locked.